ಎಲ್ಲರೂ ಚಪ್ಪಲಿ ಹೊಡೆದು ಒಂದ್ಸಲ ದೇವರೇ ನನ್ನ ಸಂಗಡ ಮಾತಾಡು ಎಂಬುದಾಗಿದ್ದರೆ ಕಣ್ಣು ಮುಚ್ಚಿ ಎದುರು ಕಣ್ಣು ಮುಚ್ಚಿ ದೇವರೇ ನನ್ನ ಸಂಗಡ ಮಾತಾಡಪ್ಪ. ಹೌದು ಕರ್ತನೆ, ನೀನು ಏನಾದರೂ ಒಂದು ಉದ್ದೇಶಕ್ಕಾಗಿ ಬಂದಿರಬಹುದು. ಇಲ್ಲಿ ಯಾವ ಕುಲ ದೇವರು ಮತ ದೇವರಲ್ಲ, ನಿನ್ನ ಉಂಟು ಮಾಡಿದ ದೇವರು ಯಾರು? ಆ ಉಂಟು ಮಾಡಿದದ್ರ ಉದ್ದೇಶ ಏನು? ಉಂಟು ಮಾಡಿದಂತ ವ್ಯಕ್ತಿ ಸದಾ ನಿನ್ನೊಂದಿಗಿರುವ ವ್ಯಕ್ತಿ. ಇದನ್ನು ತಿಳ್ಕೊಳ್ಳಾರದೆ ನಿನ್ನ ತಾತ ಮುತ್ತಾತಂದರು ಎಲ್ಲರೂ ಕೂಡ ನರಕದೊಳಗೆ ಬಿದ್ದಿದ್ದಾರೆ, ಗೋಳಾಡ್ತಾ ಇದ್ದಾರೆ, ಅಳುತ್ತಾ ಇದ್ದಾರೆ, ಕಿರಿಸ್ತಾ ಇದ್ದಾರೆ. ಅವರು ನಿನ್ನ ಬಗ್ಗೆ ದೇವರನ್ನ ಕೇಳ್ತಾ ಇದ್ದಾರೆ. ಇವತ್ತು ಆ ಭಾಗ್ಯ ನಿನಗೆ ಸಿಕ್ಕಿದೆ. ಕಣ್ಮುಚ್ಚು ಪ್ರಾರ್ಥನೆ ಮಾಡು, ದೇವರನ್ನ ಕೇಳು. ಪ್ರಾರ್ಥನೆ ಅಂದ್ರೆ ದೇವರಿಗೆ ಕೇಳೋದು. ಕಣ್ಮುಚ್ಚರಿ, ಯಾರು ಕಣ್ಣು ತೆಗೆದು ನೋಡಬೇಡ್ರಿ ದಯಮಾಡಿ. ಒಂದು ವೇಳೆ ನಿನ್ನಂತೆ ನನ್ನಾಗಿರುವ ವ್ಯಕ್ತಿಯನ್ನ ಯಾರನ್ನಾದ್ರೂ ಕೀಳಕ್ಕಂಡು ಅಪ್ಪ ನನ್ನ ಕ್ಷಮಿಸು ಅಂತ ಹೇಳು. ಯಾಕೆ ಗೊತ್ತಾ? ಮನುಷ್ಯರೊಳಗೆ ವಾಸ ಮಾಡುವ ದೇವರು ಆತ. ಜೀವಶ್ವಾಸವು ಭಕ್ತಿಯಿಂದ ಕಣ್ಣೀರಿನಿಂದ ನಿನ್ನ ಕುಟುಂಬ ಭಯಂಕರವಾಗಿರುವಂತ ಸ್ಥಿತಿಗೆ ತುತ್ತಾಗಿದೆಯಾ? ಸಂತೋಷವಿಲ್ಲದ ಜೀವಿತ ನಿನಗಾಗಿದೆಯಾ? ಪಿತೃಗಳ ಶಾಪಗಳಿಂದ ಆವರಿಸಿಕೊಂಡಿದೆಯಾ? ಅವರು ಏನು ಬಿತ್ತಿದ್ದಾರೋ ಅದನ್ನು ನೀನು ಬೀಜವಾಗಿ ನಿನಗೆ ಅನುಭವಿಸ್ತಾ ಇದ್ದೀಯ. ಫಲಹೀನವಾಗಿರುವಂತ ಸ್ಥಿತಿ ನಿಂತಾಗಿದೆ. ಇವತ್ತು ದೇವರನ್ನ ಕೇಳು, ಬಾಯಿ ತೆರೆದು ಕೇಳು. ಅನೇಕ ಶರಣರು ಅಡ್ಡದಾರಿ ಹಿಡಿಸಿದ್ದಾರೆ. ಅವರಿಗೆ ಸನ್ಮಾನ ಮಾಡಿರ್ಬೋದು, ಸಂತೋಷ ಪಡಿಸಿರ್ಬೋದು, ಸಾಕಷ್ಟು ದುಡ್ಡು ವೆಚ್ಚ ಮಾಡಿರ್ಬೋದು. ಅವರು ದುಡ್ಡಿನ ಕಡೆಗೆ ಸೆಳೆದು ನಿನ್ನ ಪಾಪದ ಕಡೆ ಎಳೆದಿರಬಹುದು. ಇವತ್ತು ಸತ್ತಳು ದೇವರು ತಂದೆ ನಿನ್ನ ಹತ್ರಕ್ಕೆ ಬಂದಿದ್ದಾನೆ. ಯಾಕೆ ಗೊತ್ತಾ? ತಪ್ಪಿ ಹೋದ ನನ್ನ ಮಗ ಇವತ್ತು ನನ್ನ ಹತ್ರಕ್ಕೆ ಬಂದಿದ್ದಾನೆ. ಅವನನ್ನು ನಾನು ಉತ್ತಮ ಸ್ಥಿತಿಗೆ ತರಲು ಇಷ್ಟಪಟ್ಟಿದ್ದೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಮಗಳೇ, ನೋವಿನಲ್ಲಿದೆಯಾ? ಬಾಧೆಯಲ್ಲಿದೆಯಾ? ಯೇಸಪ್ಪ ನಿನ್ನ ಕಣ್ಣೀರು ಒರೆಸಲು ಇಷ್ಟಪಟ್ಟಿದ್ದಾನೆ. ನನಗೆ ಒಳ್ಳೆ ಕಾರ್ಯವನ್ನು ಪ್ರತಿ ನೋವು ಆತನಿಗೆ ಗೊತ್ತು. ಆತನಿಗೆ ಕಾಣದೇ ಇರುವಂತದ್ದು ಯಾವುದೂ ಇಲ್ಲ. ಈ ಭೂಮಿಯಿಂದ ಕೈಯಿಂದ ಈ ಭೂಮಿಯನ್ನು ಉಂಟು ಮಾಡಿದ ದೇವರೇ, ದಾರಿಯನ್ನು ತೋರಿಸುವಂತ ಅನೇಕರು ದುಃಖದಿಂದ ಕಣ್ಣೀರಿನಿಂದ ಬಾಧಿದ್ದು ಬಂದಿದ್ದಾರೆ ಸ್ವಾಮಿ. ಹೌದು ರಕ್ಷಕನೇ, 9 ವರ್ಷಗಳು 18 ವರ್ಷಗಳು ಕರ್ತನೆ ಬಂಜತನದಿಂದ ದುಃಖದಿಂದ ಮನೆಯಲ್ಲಿ ಯಜಮಾನ ಸೇರದೆ, ಅತ್ತೆ ಮಾವ ಸೇರದೆ, ಬಂಧು ವರ್ಗದವ ಸೇರದೆ ಅಂತ ಭಯಂಕರ ಸ್ಥಿತಿಯಿಂದ ಮನೆಯಿಂದ ಹೊರಗಾಕಿ ಎಷ್ಟೋ ಸಲ ಹಿಂಸೆ ಪಡಿಸಿ ಬಾಧೆಪಡಿಸಿ ಸಾಯಿಸಲು ಯತ್ನ ಮಾಡಿರುವಾಗ ಕೂಡ ಕರ್ತನೆ ಅವೆಲ್ಲವುಗಳನ್ನು ಸಹಿಸಿಕೊಂಡು ಅನೇಕ ದೇವರುಗಳು, ಶರಣರು, ಸಂತರು, ವೈದ್ಯರು, ಔಷಧಿಗಳು ಮುಗಿದರೂ ಕಡಿಮೆಯಾಗದ ಸ್ಥಿತಿಯಲ್ಲಿತ್ತು. ಕೊನೆ ಗಳಿಗೆಯಲ್ಲಿ ಸಾವೇ ಜೀವ ಎಂಬುದಾಗಿ ಬಂದು ತವರು ಮನೆ ಸೇರಿರುವ ಆ 2 ಮಕ್ಕಳ ನಿನ್ನ ಪಾದ ಸನ್ನಿಧಿಗೆ ಸ್ವಾಮಿ ಕರೆ ತಂದಿದ್ದಿ. ಅವರಿಗೆ ಸ್ವಾಮಿ ದೇವರೇ ಬದುಕಬೇಕೆನ್ನುವಂತ ಆಶೆ ಹುಟ್ಟಿಸಿದ್ದಿ ಸ್ವಾಮಿ. ಅವರ ಕಣ್ಣೀರು ಒರೆಸಲು ನಾನಿದ್ದೇನೆಂಬುದಾಗಿ ಅವರ ಸಗಣಿನ ಮಾತಾಡಿದ್ದಿ ಸ್ವಾಮಿ. ಅವರಿಗೆ ಹೊಸ ಜೀವನ ಕೊಟ್ಟು ಗರ್ಭಫಲವನ್ನು ಕೊಟ್ಟು ಆನಂದ ಪಡಿಸಿದ್ದಿ ಸ್ವಾಮಿ. ಅಂತ ಬಾಧಿಯಿಂದ ಅಂತ ದುಃಖದಿಂದ ಯಾರಾದರೂ ಬಂದಿದ್ದಾರೆ ಅವರನ್ನ ಸ್ವಾಮಿ ಸಂತಸಯ್ಯ. ಇವತ್ತು ಯಾರು ಯಾವ ನೋವಿನಿಂದ ಬಂದಿದ್ರು ಕೂಡ ಸ್ವಾಮಿ ಅವರಿಗೆ ಬಿಡುಗಡೆ ಕೊಡಪ್ಪ. ದೇವರೇ ಸಹಾಯ ಮಾಡಯ್ಯ, ಸುರಕ್ಷತೆ ಕೊಡಯ್ಯ, ರಕ್ಷಣೆ ಉಂಟು ಮಾಡಿ. ಯೇಸು ನಾಮದಲ್ಲಿ ಬಿಡಿಯದೆ ಬರುತ್ತದೆ. ಆಮೇಲೆ ಎಲ್ಲ ಗಟ್ಟಿಯಾಗಿ ಚಪ್ಪಡಿದ್ರು. ಸಂದರ್ಭದಲ್ಲಿ ನಾವೆಲ್ಲರೂ ಕೂತ್ಕೊಳ್ಳೋಣ. ಶುಭ ಮುಂಜಾನೆಯಲ್ಲಿ ಎಷ್ಟು ಜನ ಸಂತೋಷವಾಗಿದ್ದೀರಿ ಪ್ರಿಯರೇ? ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಎಸ್ ಹಲ್ಲೆಲೂಯಾ. ಎಸ್ ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನು, ಸೃಷ್ಟಿಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ನಾನು ಸಲ್ಲಿಸುವಂಥವನಾಗಿದ್ದೇನೆ.
ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಇವತ್ತಿನ ದಿನವೇ ನಾನು ಮೃತ್ಯುಂಜಯ ಮಠ ಬಾದರ್ಲಿಗೆ ಬಂದಿದ್ದೇನೆ ಅನ್ನುವಂಥವ್ರು ಯಾರಾದರೂ ಇದ್ರೆ ನಿಮ್ಮ ಕೈಗಳನ್ನು ಮೇಲಕ್ಕೆತ್ರಿ. ಇವತ್ತೇ ಪ್ರಪ್ರಥಮ ಬಾರಿಗೆ ನಾನು ಬಂದಿದ್ದೇನೆ, ಇವತ್ತಿನ ದಿನವೇ ಬಂದಿದ್ದೇನೆ ಅನ್ನುವಂಥವ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೃತ್ಯುಂಜಯ ಮಠದ ಪರವಾಗಿ, ವಿಶ್ವಾಸಿಗಳ ಪರವಾಗಿ ನಿಮ್ಮನ್ನು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಲ್ಲಿ ಸ್ಥಳೀಯ ಭಾಗದಲ್ಲಿ ಅಥವಾ ಬೇರೆ ಯಾವುದೇ ಮಂದಿರಕ್ಕೆ ನೀವು ಹೋಗಲಾರದ ಸ್ಥಿತಿಯಲ್ಲಿದ್ದರೆ ಪ್ರತಿ ವಾರ ಕೂಡ ತಪ್ಪದೆ ಬಂದು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಕೋರುವವನಾಗಿದ್ದೇನೆ. ಹಲ್ಲೆಲೂಯಾ. ಎಸ್, ನಾವು ಬಲಗೈಯನ್ನು ಮೇಲಕ್ಕೆತ್ತೋಣ, ದೇವರನ್ನು ಆರಾಧನೆ ಮಾಡೋಣ. ಬಲಗೈಯನ್ನು ಮೇಲಕ್ಕೆತ್ತೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹೋದ ವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಪ್ರೈಸ್ ದಿ ಲಾರ್ಡ್. ಮೂಲ ವಾಕ್ಯ ಒಂದು ಸಾರಿ ತೆಗಿರಿ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 10ನೇ ವಚನ. ಏನನ್ನು ಕೊಡಬೇಕು? ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದಲೇ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್, ಹೋದ ವಾರ ಧ್ಯಾನ ಮಾಡಿದಂಥ ವಾಕ್ಯದಲ್ಲಿ ಕೆಲವು ಅಂಶಗಳನ್ನ ಪುನಃ ನಾವು ನೋಡಿಕೊಳ್ಳೋಣ. ಹೋದ ವಾರ ನಾವು ನೋಡಿದ್ದೇವೆ, ನಾವು ಅಭಿವೃದ್ಧಿ ಆಗಬೇಕಾದ್ರೆ ಕೆಲವು ಅಂಶಗಳನ್ನ ದೇವರೇನ್ ಮಾಡಿದ್ದಾನೆ, ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪರಿಶುದ್ಧನಾಗಿರುವಂತ ದೇವರು ಬರೆಸಿದ್ದಾನೆ. ಪ್ರಿಯರೇ, ನೀವು ಕೊಡುವಾಗ ಉದಾರವಾದ ಮನಸ್ಸಿನಿಂದಲೇ ಕೊಡಬೇಕು. ಆಗ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿ ಪಡಿಸುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ನಾವು ನೋಡಿದ್ವಿ, ಏನನ್ನ ಕೊಡಬೇಕು? ನಾವು ನಮ್ಮ ಹೃದಯವನ್ನ ಕೊಡಬೇಕು. ಏನನ್ನ ಕೊಡಬೇಕು? ನಮ್ಮ ಹೃದಯವನ್ನು ಕೊಡಬೇಕು. ಮೊದಲನೇದಾಗಿ ಅಬ್ರಹಾಮನು ದೇವರು ಕರೆದಂತ ಸಂದರ್ಭದಲ್ಲಿ ಅಬ್ರಹಾಮನು ಪರಿಪೂರ್ಣವಾಗಿ ತನ್ನ ಹೃದಯವನ್ನ ದೇವರಿಗೆ ಕೊಟ್ಟ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನ ಕರೆದ. 24ನೇ ಅಧ್ಯಾಯ ಮೊದಲೆರಡು ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಅಬ್ರಹಾಮನನ್ನ ಸಕಲ ವಿಷಯದಲ್ಲಿಯೂ ಅಭಿವೃದ್ಧಿ ಪಡಿಸಿದನು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಏನ್ ಮಾಡ್ತಾ ಇದೆ? ಬೋಧಿಸ್ತಾ ಇದೆ, ಹೇಳ್ತಾ ಇದೆ. ಪ್ರಿಯರೇ, ಹಲ್ಲೆಲೂಯಾ. ಎರಡನೆಯದಾಗಿ ತನ್ನ ಕುಟುಂಬದಲ್ಲಿ ಅಸಂತೋಷ, ಅಸಮಾಧಾನ, ದುಃಖದಲ್ಲಿರ್ತಕ್ಕಂಥ ಸ್ತ್ರೀಯಾಗಿರ್ತಕ್ಕಂಥ ಹನ್ನಳು ಎಷ್ಟೋ ದಿವಸ ದೇವರ ಮಗಳು ಅಂತೇಳಿ ಅಂದುಕೊಂಡಿದ್ದಾಳೆ. ಆದರೆ ಹೃದಯದಲ್ಲಿ ದೇವರಿಗೆ ಪರಿಪೂರ್ಣವಾದಂಥ ಸ್ಥಾನವನ್ನ ಕೊಡಲಾಗಲಾರದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಹನ್ನಳು ದೇವರ ಮಂದಿರಕ್ಕೆ ಬಂದು, ಯಾವಾಗ ಕಷ್ಟ ಬಂತು ಎಲ್ಲರೂ ಕೈ ಬಿಟ್ರು, ಎಲ್ಲರೂ ತೊರೆದ್ರು, ದೇವರ ಮಂದಿರಕ್ಕೆ ಬಂದು ಮೊಣಕಾಲೂರಿ ಕಣ್ಣೀರಿನಿಂದ ತನ್ನ ಹೃದಯವನ್ನ ಒಯ್ದು ಪ್ರಾರ್ಥಿಸಿದಂತ ಸಂದರ್ಭದಲ್ಲಿ ಆಕೆಯ ಜೀವಿತದಲ್ಲಿ ಕೂಡ ದೇವರ ಅದ್ಭುತಗಳನ್ನು ಮಾಡಿದಂತ ಒಂದು ವಿಷಯವನ್ನ ನಾವು ಹೋದ ವಾರ ಧ್ಯಾನ ಮಾಡಿದ್ದೇವೆ. ಪ್ರಿಯರೇ, ಹಲ್ಲೆಲೂಯಾ. ದೇವಾಲಯ ಎನ್ನುವಂಥದ್ದು ನೀನೇ ಆಗಿದ್ದೀಯ. ನಮ್ಮ ಪೂರ್ವಿಕರು ಹೇಳಿದಂತ ದೇವಾಲಯದ ಒಂದು ಸ್ಕೆಚ್ ಕುರಿತಾಗಿ ಕೂಡ ನಾವು ಹೋದ ವಾರ ನೋಡಿದ್ದೇವೆ. ಹಲ್ಲೆಲೂಯಾ. ಅಂಗಾತ ಮಲಗಿದಂತ ಮನುಷ್ಯ, ಆ ಕಾಲುಗಳು ಏನಾಗಿದೆ? ಗೋಪುರ. ಆ ಪುರುಷನ ಜನನಾಂಗ ಏನಾಗಿದೆ? ಧ್ವಜಸ್ತಂಭ. ನಾಭಿ ಎನ್ನುವಂಥದ್ದು ಯಜ್ಞ ಸ್ಥಳವಾಗಿದೆ. ಈ ನಾಭಿಯಿಂದ ಮೇಲ್ಗಡೆವರೆಗೂ ಕೂಡ ಅದೇನಾಗಿದೆ? ಮಂಟಪವಾಗಿದೆ. ಇದು ಶಿರ, ಏನಂತ ಇದಕ್ಕೆ? ತಲೆಯ ಭಾಗ. ಇದು ಗರ್ಭಗುಡಿಯಾಗಿದೆ. ಹಲ್ಲೆಲೂಯಾ. ತನ್ನನ್ನು ತಾನು ಅರಿತವನೇ ದೇವರು. ಹಲ್ಲೆಲೂಯಾ. ತನ್ನನ್ನು ತಾನು ಅರಿತವನೇ, ತಿಳಿದುಕೊಂಡವನೇ ಏನಾಗಿದ್ದಾನೆ? ದೇವರ ಮಗನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ವಿಷಯವನ್ನು ಕೂಡ ನಾವು ಓದುವಾರ ನಾವು ನೋಡಿದೆವು. ಮೊದಲನೇದಾಗಿ ನಾವು ದೇವರಿಗೆ ಏನನ್ನು ಕೊಡಬೇಕು? ಹೃದಯವನ್ನ ಕೊಟ್ರೆ ನಾವು ಏನಾಗ್ತೀವಿ? ಅಭಿವೃದ್ಧಿಯನ್ನ ನಾವು ನಮ್ಮ ಜೀವಿತದಲ್ಲಿ ಕಾಣ್ತೀವಿ. ಪ್ರಿಯರೇ, ಹೀಗೆ ಒಂದು ಸಾರಿ ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರ್ತಾ ಹೋಗ್ತಾ ಇರಬೇಕಾದ್ರೆ 10 ಜನ ಕುಷ್ಠ ರೋಗಿಗಳು ಯೇಸು ಕ್ರಿಸ್ತನನ್ನ ಕಂಡು ಆತನಿಗೆ ಏನ್ ಮಾಡ್ತಾ ಇದ್ದಾರೆ? ಕೇಳ್ತಾ ಇದ್ದಾರೆ. ಪ್ರಿಯರೇ, ಕುಷ್ಠ ರೋಗದಲ್ಲಿ ಇರ್ತಕ್ಕಂಥ ಜನರ ಸ್ಥಿತಿ ಏನಾಗಿದೆ ಎಂಬುದಾಗಿ ಈಗಿನವರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಹಿಂದೆ ಇರ್ತಕ್ಕಂಥ ಜನರಿಗೆ ಗೊತ್ತಿರುತ್ತೆ. ಕುಷ್ಠ ರೋಗ ಬಂದಂತವರ ಸ್ಥಿತಿ, ಮೂಗು ಎಲ್ಲ ಮಂಡಾಗಿರುತ್ತೆ, ಕೈ ಬೆರಳುಗಳೆಲ್ಲ ಕಟ್ಟಾದಂತ ಒಂದು ಸ್ಥಿತಿಯಲ್ಲಿರುತ್ತೆ, ಚರ್ಮ ಎಲ್ಲ ಸುಕ್ಕುಗಟ್ಟಿದ ಒಂದು ರೀತಿಯಲ್ಲಿರುತ್ತೆ, ಬಿಳುಪಾದ ಒಂದು ರೀತಿಯಲ್ಲಿ ಅದು ಕಂಡು ಬರ್ತಾ ಇರುತ್ತೆ. ಕುಷ್ಠರೋಗಿಗಳನ್ನ ಆಗಿನ ಕಾಲದಲ್ಲಿ ಯಾರು ಕೂಡ ಏನ್ ಮಾಡ್ತಾ ಇದ್ದಿಲ್ಲ?
ಸೇರ್ತಾ ಇದ್ದಿಲ್ಲ. ಆ ಸ್ಥಿತಿಯಲ್ಲಿ ಇರುವಂತವರು ಏನ್ ಮಾಡ್ತಾರಂದ್ರೆ ಯೇಸು ಸ್ವಾಮಿ ಹತ್ರಕ್ಕೆ ಬರ್ತಾರೆ ಪ್ರಿಯರೇ. ನಿಮ್ಮ ಸತ್ಯವೇದದ ಪುಸ್ತಕವನ್ನ 17ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ ನೀವು ತೆಗಿರಿ. ಒಂದು ಸಾರಿ ಬಂದಂತ ಸಂದರ್ಭದಲ್ಲಿ ಗೋಗರಿತಾರೆ, ಅಯ್ಯ ನೀನು ನಮ್ಮ ಕುಷ್ಠವನ್ನ ಏನ್ ಮಾಡು, ವಾಸಿ ಮಾಡು, ನಮ್ಮ ಕುಷ್ಠ ರೋಗವನ್ನ ತೊಲಗಿಸು ಎಂಬುದಾಗಿ ಗೋಗರಿದಂತ ಸಂದರ್ಭದಲ್ಲಿ ಪ್ರಿಯರೇ 17ನೇ ಅಧ್ಯಾಯ 11ರಿಂದ 19 ವಚನಗಳವರೆಗೆ ನಾವು ನೋಡ್ತಾ ಇದ್ದೇವೆ. ಅವಾಗ ಆತನಿಗೆ ಗೋಗರಿದು ಹೇಳಿದಾಗ ಆತ ಒಂದು ಮಾತನ್ನು ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಮಾತಿನ ಮೂಲಕವಾಗಿ ಸಮಸ್ತವನ್ನು ಉಂಟು ಮಾಡಿರುವಂತ ದೇವರು ಒಂದು ಮಾತನ್ನು ಹೇಳ್ತಾನೆ, ಹೋಗಿ ನಿಮ್ಮ ಮೈಯನ್ನ ಯಾಜಕರಿಗೆ ಏನ್ ಮಾಡ್ರಿ, ತೋರಿಸಿಕೊಳ್ಳಿರಿ ಎಂಬುದಾಗಿ ಹೇಳಿದಾಗ ಆ ಮಾತಿಗೆ ವಿಧೇಯರಾಗಿ 10 ಜನರು ಕೂಡ ಏನ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ ಪ್ರಿಯರೇ. ಹೋಗ್ತಾ ಇರ್ಬೇಕಾದ್ರೆ ಅವರು ಹೋಗುತ್ತಿರುವಾಗಲೇ ಆತನ ಮಾತಿನ ಮೇಲೆ ನಂಬಿಕೆ ಇಟ್ಟ ಕಾರಣಕ್ಕಾಗಿಯೇ ಅವ್ರು ಏನಾಗ್ತಾರೆ, ಸ್ವಸ್ಥತೆಯನ್ನು ಅನುಭವಿಸ್ತಾರೆ ಪ್ರಿಯರೇ. ಆದ್ರೆ 9 ಜನ ದೇವರಿಗೆ ಹೃದಯವನ್ನು ಕೊಡ್ಲಿಲ್ಲ. ಒಬ್ಬಾತನು ಪುನಃ ಆತನ ಹತ್ತಿರಕ್ಕೆ ಬಂದು ಆತನಿಗೆ ಕೃತಜ್ಞತಾ ಸ್ತೋತ್ರವನ್ನು ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 10 ಜನ ಬಂದ್ರು, ಅವರಿಗೆ ಸ್ವಸ್ಥತೆ ಮಾತ್ರ ಬೇಕಾಗಿದೆ. ಆದ್ರೆ ಸ್ವಸ್ಥಪಡಿಸಿದಂತ ದೇವರು ಅವರಿಗೆ ಬೇಕಾಗಿಲ್ಲ. ಸ್ವರ್ಗದ ಆನಂದ ಅವರಿಗೆ ಬೇಕಾಗಿಲ್ಲ. ಹಲ್ಲೆಲೂಯಾ. ಕೃತಜ್ಞತೆ ಉಳ್ಳಂತ ಒಬ್ಬ ವ್ಯಕ್ತಿ ಬಂದು ತನ್ನ ಹೃದಯವನ್ನು ಯೇಸುಗಾಗಿ ಕೊಟ್ಟು ಆ ಹೊತ್ತಿನಿಂದ ಯೇಸುವಿನ ಮಗನಾಗಿ ಅಂದ್ರೆ ದೇವ ಪುತ್ರನಾಗಿ ಆತನು ಜೀವಿಸಿರುವಂತ ಒಂದು ವೃತ್ತಾಂತ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಕೂಡ ಇವತ್ತಿನ ದಿನ ನಿನ್ನ ಹೃದಯವನ್ನು ದೇವರಿಗೆ ಕೊಡಲಾರದೆ ನೀನು ಹಾಗೆ ಹೋದರೆ ನೀನು ಸಕಲ ವಿಷಯದಲ್ಲಿ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನೀನು ಅಂದುಕೊಳ್ತಾ ಇರ್ಬೋದು, ದೇವರನ್ನ ನಂಬಲಾರದಂತವರು ಆ ರೀತಿಯಾಗಿ ಅಭಿವೃದ್ಧಿ ಆಗಿದ್ದಾರಲ್ವಾ ಅಂತೇಳಿ. ಪ್ರಿಯರೇ, ಅಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಎಲ್ಲವುಗಳು ಇದ್ರೂ ಕೂಡ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿಕೊಂಡ್ರು ಕೂಡ, ಆಸ್ತಿ ಐಶ್ವರ್ಯ ಅಂತಸ್ತು ಎಲ್ಲ ಇದ್ರೂ ಕೂಡ ಯೇಸು ನಿನ್ನ ಜೀವಿತದಲ್ಲಿ ಇರಲಾರದೆ ಇದ್ರೆ ಎಲ್ಲವೂ ಕೂಡ ಶೂನ್ಯವೇ ಶೂನ್ಯ, ಬರೀ ಶೂನ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೊಡ್ಡ ಶುಗರ್ ಫ್ಯಾಕ್ಟರಿ ಇರುತ್ತೆ, ಆದ್ರೆ ಅಯ್ಯಪ್ಪ ಸ್ವಲ್ಪ ಶುಗರ್ ಅನ್ನು ಒಳಗಡೆ ಹಾಕೊಳ್ಳಕ್ಕೆ ಇರಲ್ಲ. ಯಾಕಂದ್ರೆ ಮೈ ತುಂಬೆಲ್ಲ ಬರೀ ಶುಗರೇ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ರೀತಿಯಾಗಿರ್ತಕ್ಕಂಥ ಲೋಕದ ಐಶ್ವರ್ಯ ಬೇಡ ನಮಗೆ. ನಮಗೆ ಯೇಸು ಕೊಡುವಂತ ಐಶ್ವರ್ಯ ನಮಗೆ ಬೇಕಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ 10 ಜನ ಕುಷ್ಠರೋಗಿಗಳು ಬಂದ್ರು, ಆದ್ರೆ ಹೃದಯವನ್ನು ಕೊಟ್ಟಂತವರು ಒಬ್ರೇ, ದೇವರಿಗೆ ಮನಸ್ಸನ್ನು ಕೊಟ್ಟಂತವರು ಒಬ್ರೇ. ನೀನು ಕೂಡ ಆ ಸ್ಥಿತಿಯಲ್ಲಿ ಇವತ್ತಿನ ದಿನ ಈ ಮಂದಿರಕ್ಕೆ ನೀನು ಬಂದಿರಬಹುದು. ಹೃದಯವನ್ನ ನೀನು ದೇವರಿಗೆ ಕೊಡುವುದೇ ಆದರೆ ಮುಕ್ತಿ ಕೊಡುವಂತ ದೇವರು ನಿನ್ನನ್ನು ಸಕಲ ವಿಷಯದಲ್ಲಿ ಆತನ ಅಭಿವೃದ್ಧಿ ಪಡಿಸ್ತಾನೆ. ನಮ್ಮೂರಲ್ಲಿ ಇದ್ದಾರಲ್ವಾ, ಕ್ರೈಸ್ತರು ಇದ್ದಾರಲ್ವಾ, ಎಷ್ಟೋ ವರ್ಷಗಳು ನಂಬ್ಕೊಂಡಿದಾರಲ್ವಾ, ಎಲ್ಲಿ ಹಾಕಿದ ಕೌದಿ ಹೆಂಗಿರುತ್ತ ಅಲ್ಲೇ ಇರುತ್ತಲ್ಲ, ಅದರಂಗೆ ಇದ್ದಾರಲ್ಲ, ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅವರು ಅಂತೇಳಿ ನೀವು ಅನ್ಕೊಳ್ತಾ ಇರ್ಬೋದು. ಅವರು ಸರಿಯಾಗಿ ವಾಕ್ಯವನ್ನು ಕೇಳಿಲ್ಲ, ಅವರು ಸರಿಯಾಗಿ ದೇವರನ್ನು ತಿಳಿದುಕೊಂಡಿಲ್ಲ, ಅವರು ಲೋಕಸ್ಥರಾದ ರೀತಿಯಲ್ಲೇ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಾಮಕಾಸ್ತ ಕ್ರೈಸ್ತರಾಗಿ, ಹಬ್ಬದ ಕ್ರೈಸ್ತರಾಗಿ ಅವರು ಜೀವನ ಮಾಡ್ತಾ ಇದ್ದಾರೆ ಹೊರತಾಗಿ ಪ್ರಿಯರೇ ದೇವರಿಗೆ ಪರಿಪೂರ್ಣವಾದಂತ ಹೃದಯವನ್ನು ಅವ್ರು ಏನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಇನ್ನೂ ಕೂಡ ಅವರ ಜೀವಿತದಲ್ಲಿ ಸಮಸ್ಯೆಗಳನ್ನೇ ಅವ್ರು ಕಾಣ್ತಾ ಇದ್ದಾರೆ. ಹಲ್ಲೆಲೂಯಾ. ಜಯದ ಜೀವಿತವನ್ನು ಅವರು ಅನುಭವಿಸ್ತಾ ಇಲ್ಲ. ಒಂದೇ ಕಾರಣ, ಅವರು ಪರಿಪೂರ್ಣವಾಗಿ ಹೃದಯವನ್ನು ದೇವರಿಗೆ ಏನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ ಪ್ರಿಯರೇ. ಇವತ್ತು ದೇವರು ಹೇಳ್ತಾ ಇದ್ದಾನೆ, ನೀನು ಪರಿಪೂರ್ಣವಾಗಿ ನಿನ್ನ ಹೃದಯವನ್ನ ನನಗೆ ನೀನು ಕೊಡುವುದೇ ಆದರೆ ನಾನು ಏನ್ ಮಾಡ್ತೀನಿ, ನನ್ನ ಸಕಲ ವಿಷಯದಲ್ಲಿ ನಾನು ಅಭಿವೃದ್ಧಿ ಪಡಿಸ್ತಾನೆ. ಹಲ್ಲೆಲೂಯಾ. ಹನ್ನಳಿಗೆ ಮಕ್ಕಳಿರ್ಲಿಲ್ಲ, ದೇವರಿಗೆ ಹೃದಯವನ್ನು ಕೊಟ್ಟಳು, 12 ಮಕ್ಕಳನ್ನ ಏನ್ ಮಾಡಿದ್ಲು, ಪಡೆದುಕೊಂಡ್ಲು ಪ್ರಿಯರೇ. ಮೊದಲನೇದಾಗಿ ನಾವು ಹೃದಯ ಕೊಡಬೇಕು. ಎರಡನೇದಾಗಿ ನಾವು ದೇವರಿಗೆ ಸಮಯವನ್ನು ಕೊಡಬೇಕು. ಏನ್ ಕೊಡಬೇಕು? ಸಮಯ ಬಹಳ ಬೆಲೆಯುಳ್ಳದ್ದು, ಮುಖ್ಯವಾಗಿರುವಂತದ್ದು. ಹಲ್ಲೆಲೂಯಾ. ಆ ಸಮಯವನ್ನ ನಾವು ಯಾರಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಕ್ವೈಟ್ ಟೈಮ್ ಎಂಬುದಾಗಿ ಹೇಳ್ತೇವೆ. ಹಲ್ಲೆಲೂಯಾ. ವಿ ಆರ್ ನಾಟ್ ಫ್ರೆಂಡ್ಸ್, ವಿ ಆರ್ ಇನ್ ದ ಫೆಲೋಶಿಪ್. ಹಲ್ಲೆಲೂಯಾ. ನಾವೆಲ್ಲರೂ ಸ್ನೇಹಿತರಲ್ಲ, ನಾವು ಏನಾಗಿದ್ದೇವೆ, ಅನ್ಯೋನ್ಯತೆಯಲ್ಲಿರುವಂತ ಸಹೋದರರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಫ್ರೆಂಡ್ಶಿಪ್ ನಿಂದ ಬರುವಂತ ಸುಖ ಬೇರೆ, ಅನ್ಯೋನ್ಯತೆಯಿಂದ ದೇವರಲ್ಲಿ ಅನ್ಯೋನ್ಯತೆ ಉಳ್ಳವರಾಗಿರುವಾಗ ದೇವರಿಂದ ಬರುವಂತ ಸುಖ ಬೇರೆಯಾದ ರೀತಿಯಲ್ಲಿ ಪ್ರಿಯರೇ ಅದು ಇರುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಎರಡನೆಯದಾಗಿ ನಿನ್ನ ಸಮಯವನ್ನ ನೀನು ದೇವರಿಗೆ ಕೊಡುವುದೇ ಆದರೆ ಆತನು ನಿನ್ನನ್ನು ಏನ್ ಮಾಡ್ತಾನೆ, ಅಭಿವೃದ್ಧಿ ಪಡಿಸ್ತಾನೆ. ಒಂದು ಸಾರಿ ನಿಮ್ಮ ಸತ್ಯವೇದದ ಪುಸ್ತಕಗಳನ್ನ 119ನೇ ಕೀರ್ತನೆ 164ನೇ ವಚನ ನೀವು ತೆಗೆದಿದ್ದೇ ಆದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರಿ ಕಾಯುವಂತ ಹುಡುಗನಾಗಿರುವಂತ ದಾವೀದನು ಯಾವಾಗಲೂ ಕೂಡ ದಿನಕ್ಕೆ 7 ಆವರ್ತಿ ದೇವರಿಗೆ ಸಮಯವನ್ನು ಕೊಡುವಂತ
ವ್ಯಕ್ತಿಯಾಗಿದ್ದ. ಹಲ್ಲೆಲೂಯ. 119ನೇ ಕೀರ್ತನೆ ತೆಗೆದಿದ್ದೀರಾ? ನೀತಿ ವಿಧಿಗಳಿಗೋಸ್ಕರ, ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ಹಲ್ಲೆಲೂಯ. ಮೊದಲನೇದಾಗಿ ನಾವು ಹೃದಯ ಕೊಡಬೇಕು, ಎರಡನೇದಾಗಿ ನಾವು ದೇವರಿಗೆ ಸಮಯವನ್ನ ಕೊಡಬೇಕು. ಹಲ್ಲೆಲೂಯ. ಅನೇಕರ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ, ಅವರು ಹೃದಯ ಕೊಟ್ಟಿದ್ದಾರೆ, ಆದ್ರೆ ಹೃದಯದಲ್ಲಿರುವಂತ ದೇವರಿಗೆ ಪರಿಪೂರ್ಣವಾದಂತ ಸಮಯವನ್ನು ಕೊಡ್ತಾ ಇಲ್ಲ. ಹಲ್ಲೆಲೂಯ. ಲೋಕದ ಕ್ರಿಯೆಗಳಿಗೆ ಎಷ್ಟೆಷ್ಟೋ ಸಮಯವನ್ನ ವೆಚ್ಚ ಮಾಡ್ತಾರೆ. ಹಲ್ಲೆಲೂಯ. ಆದ್ರೆ ದೇವರಿಗೆ ಏನ್ ಮಾಡಲ್ಲ ಪ್ರಿಯರೇ, ಸಮಯವನ್ನ ಮೀಸಲಾಗಿ ಇಡೋದಿಲ್ಲ. ಒಬ್ಬ ಕುರಿ ಕಾಯುವಂತ ಹುಡುಗನಾಗಿರುವಂತ ದಾವೀದನು ಯಾವಾಗಲೂ ಹೊಲದ ರೀತಿಯಲ್ಲಿ ಅಡವಿಯಲ್ಲಿ ಕುರಿಗಳನ್ನ ಮೇಯಿಸುವಂತ ದಾವೀದನು ಸಮಯವನ್ನ ಯಾರಿಗೆ ಕೊಡ್ತಾ ಇದ್ದ ಪ್ರಿಯರೇ? ದೇವರಿಗೆ ಕೊಡ್ತಾ ಇದ್ದ. ಹಲ್ಲೆಲೂಯ. ಹೃದಯ ಕೊಟ್ಟಿದ್ದಾನೆ, ಸಮಯವನ್ನು ಕೂಡ ಏನ್ ಮಾಡಿದ? ಕೊಟ್ಟ ನಂತರ ನಾವು ನೋಡ್ತಾ ಇದ್ದೇವೆ ದಾವೀದನನ್ನ ದೇವರು ಹೆಂಗ್ ಅಭಿಷೇಕ ಮಾಡಿದನಂದ್ರೆ, ಕೇವಲ ಒಂದು ಕುರಿಯನ್ನ ಕಾಯುವಂತ ಕುರಿಗಾಯಿ ಹುಡುಗನಾಗಿರುವಂತ ದಾವೀದನನ್ನ ಇಸ್ರಾಯೇಲ್ ದೇಶದ ರಾಜನನ್ನಾಗಿ ಏನ್ ಮಾಡ್ತಾನೆ? ದೇವರು ಅಭಿಷೇಕ ಮಾಡ್ತಾನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಏನಾಗಿದ್ರು ಅಂತ ಹೇಳ್ಕೊಳ್ತಿರ್ತಾರೆ, ಚಾಯ್ ಅಂತೇಳಿ ರೈಲ್ವೆ ಸ್ಟೇಷನ್ ಅಲ್ಲಿ ಹೇಳೋದು ಕೇಳಿದಿರ್ತೀರಲ್ಲ. ಹಲ್ಲೆಲೂಯ. ಚಾಯ್ ಮಾರುವಂತ ಹುಡುಗ ಇವತ್ತೇನಾಗಿದ್ದಾನೆ? ಪ್ರಧಾನ ಮಂತ್ರಿಗಳಾಗಿದ್ದಾರೆ. ಹಲ್ಲೆಲೂಯ. ಆ ರೀತಿಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕುರಿ ಕಾಯುವಂತ ಒಬ್ಬ ಹುಡುಗನಾಗಿರುವಂತ ದಾವೀದ ಯಾವಾಗ ಪರಿಪೂರ್ಣವಾಗಿ ದೇವರಿಗೆ ಸಮಯವನ್ನ ವ್ಯಯ ಮಾಡ್ತಾ ಹೋದ್ನು, ದೇವರಲ್ಲಿ ಆನಂದ ಪಡ್ತಾ ಇದ್ನು, ಆ ಸಮಯದಲ್ಲಿ ದೇವರು ಉನ್ನತ ಸ್ಥಾನಕ್ಕೆ ಏನ್ ಮಾಡಿದ ಪ್ರಿಯರೇ? ಆತನನ್ನ ಹೆಚ್ಚಿಸಿದ, ಅಭಿವೃದ್ಧಿ ಪಡಿಸಿದ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸ್ವಾಮಿ, ಅದಕ್ಕೆ ನಾನು ಯೋಗ್ಯನಲ್ಲ, ನಾನು ಅದಕ್ಕೆ ಸರಿ ತೂಗುವವನಲ್ಲ, ಆದರೂ ಕೂಡ ನೀನು ನನ್ನನ್ನು ಹೆಚ್ಚಿಸಿದ್ದೀಯಾ ಎಂಬುದಾಗಿ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸಿದ. ಹಲ್ಲೆಲೂಯ. ಕೀರ್ತನೆಕಾರ ಅಂದ್ರೆ ಯಾರಂತ ಹೇಳ್ತೀವಿ ನಾವು? ದಾವೀದನು ಎಂಬುದಾಗಿ ನಾವು ಹೇಳ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯ. ಆ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಆತ ಕಂಡ ಒಂದೇ ಕಾರಣ, ದೇವರಿಗೆ ಸಮಯವನ್ನ ಮೀಸಲಾಗಿಟ್ಟ. ಮುಂಜಾನೆ ಎದ್ದ ತಕ್ಷಣ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ ಪ್ರಿಯರೇ? ಹಲ್ಲೆಲೂಯ. ಮಧ್ಯಾಹ್ನದ ಸಮಯ ಪ್ರಾರ್ಥನೆ ಮಾಡ್ತೀರಾ? ಊಟ ಮಾಡುವಾಗೆಲ್ಲ ಊಟ ಕೊಟ್ಟಂತ ದೇವರಿಗೆ ಕೃತಜ್ಞತೆ ಸ್ತೋತ್ರಗಳನ್ನು ತಿಳಿಸ್ತೀರಾ? ರಾತ್ರಿ ಮಲಗುವಾಗ ಸುಖವಾದ ನಿದ್ದೆ ಕೊಡಪ್ಪ ದೇವರು, ಮುಂಜಾನೆ ಎದ್ದ ತಕ್ಷಣ ಮತ್ತೆ ಪುನಃ ನಾನು ನಿನ್ನನ್ನು ಆರಾಧನೆ ಮಾಡಬೇಕು ಹಲ್ಲೆಲೂಯ ಎಂಬುದಾಗಿ ಎಷ್ಟು ಜನ ತವಕ ಪಡಿತೀರಾ? ಹಲ್ಲೆಲೂಯ. ದೇವರೊಟ್ಟಿಗೆ ದೇವರು ಕೊಟ್ಟಿರ್ತಕ್ಕಂಥ ಸತ್ಯವೇದಗಳನ್ನ ಓದೋದಕ್ಕೆ ಎಷ್ಟು ಜನ ತವಕ ಪಡ್ತೀರಾ? ಹಲ್ಲೆಲೂಯ. ಎಲ್ಲವುಗಳನ್ನ ದೇವರಿಗೆ ಸಮಯ ಕೊಡುವಂತದಂದ್ರೆ ಏನು? ಮೊದಲನೇದಾಗಿ ಹಾಡುಗಳನ್ನ ಹಾಡುವಾಗ ಆತನಿಗೆ ಸಮಯ ಕೊಡಬೇಕು. ಎರಡನೇದಾಗಿ ಪ್ರಾರ್ಥನೆ ಮಾಡುವಾಗ, ವಾಕ್ಯ ಓದುವುದು ಮಾತ್ರವಲ್ಲ, ನಿನಗೆ ಬರೆಯಕ್ಕೆ ಬಂದ್ರೆ ವಾಕ್ಯವನ್ನು ಬರೆದಿಟ್ಕೋ. ಹಲ್ಲೆಲೂಯ. ದೇವರು ಆವತ್ತಿನ ದಿನ ನಿನ್ನ ಸಂಗಡ ಏನು ಮಾತಾಡಿದಾನೋ, ಆ ವಾಗ್ದಾನ ಏನಾಗಿದೆ ಅದನ್ನು ನೀನು ಬರೆದಿಟ್ಕೋ. ಹಲ್ಲೆಲೂಯ. ಇಲ್ಲಿ ಹೇಳುವಂತ ಮಾತುಗಳನ್ನ ನೀನು ತಿಳಿದುಕೊಂಡು ಪರಿಪೂರ್ಣವಾಗಿ ಅದರ ಮೂಲಕವಾಗಿ ನೀನು ನಿನ್ನ ಜೀವಿತವನ್ನ ಕಟ್ಟಿಕೋ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಪ್ರಿಯರೇ, ದಾವೀದನು ಪರಿಪೂರ್ಣವಾಗಿ ಸಮಯವನ್ನ ದಿನಕ್ಕೆ 7 ಆವರ್ತಿ ನಾನು ನಿನ್ನನ್ನ ಕೊಂಡಾಡುತ್ತೇನೆ, ಸ್ತುತಿಸ್ತೇನೆ ಅಂತ ಹೇಳಿ ಸಮಯವನ್ನ ದೇವರಿಗೆ ಕೊಟ್ಟ. ದೇವರು ಉನ್ನತವಾದಂತ ರೀತಿಯಲ್ಲಿ, ಹಲ್ಲೆಲೂಯ. ಅಣ್ಣಂದಿರು ಇದ್ರು 7 ಜನ ಅಣ್ಣಂದಿರನ್ನ ದೇವರು ಅರಸನನ್ನಾಗಿ ಮಾಡಲಿಲ್ಲ. ಅವರು ಬಲಾಢ್ಯರು, ಅವರು ಜ್ಞಾನವಂತರು, ಆದರೆ ಜ್ಞಾನಹೀನನ ರೀತಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಎಲ್ಲಿ ಕೂಡಿಸಿದ ದೇವರು ಪ್ರಿಯರೇ? ಅರಸನನ್ನಾಗಿ ಮಾಡಿದ. ಹಲ್ಲೆಲೂಯ. ಅದೇ ಸಂದರ್ಭ ಇನ್ನೊಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇಶವಲ್ಲದ ದೇಶಕ್ಕೆ ಹೋಗಿದ್ದಾನೆ, ಭಾಷೆ ಗೊತ್ತಿರಲಾರದ ದೇಶಕ್ಕೆ ಹೋಗಿದ್ದಾನೆ, ಆ ಎಲ್ಲ ದೇವರು ಯಾರೆಂಬುದಾಗಿ ತಿಳಿಯಲಾರದ ಜನರ ಮಧ್ಯದಲ್ಲಿ ಹೋಗಿದ್ದಾನೆ. ಹೋದಂತ ವ್ಯಕ್ತಿ ಯಾವಾಗ ದೇವರ ದೇಶವಾಗಿರ್ತಕ್ಕಂಥ ಇಸ್ರಾಯೇಲ್ ದೇಶದಲ್ಲಿ ಯಾವಾಗ ಅಲ್ಲಿಂದ ಹೊರಗಡೆ ಸೆರೆಯಾಗಿ ಒಯ್ಯಲ್ಪಟ್ನೋ, ಅಲ್ಲಿ ಹೋದಾಗಲೂ ಕೂಡ ಏನ್ ಮಾಡ್ತಾ ಇದ್ದ? ದೇವರಿಗೆ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದ. ಹಲ್ಲೆಲೂಯ. ಆತನ ಯಾರು? ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟು ಸಿಂಹದ ಬಾಯಿಯನ್ನ ಕಟ್ಟಿ ಹಾಕುವಂತೆ ಪ್ರಾರ್ಥಿಸಿದಂತ ಹೋರಾಟದ ಪ್ರಾರ್ಥನೆ ಮಾಡಿರ್ತಕ್ಕಂಥ ದಾನಿಯೇಲನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಿಮ್ಗೆ ಗೊತ್ತಿರಬಹುದು ದಾನಿಯೇಲನ ಚರಿತ್ರೆಯನ್ನು ನಾವೆಲ್ಲರೂ ಕೇಳಿದೀವಿ ಪ್ರಿಯರೇ. ದಾನಿಯೇಲನು ದೇವರಿಗೆ ಸಮಯ ಕೊಟ್ಟ. ಹಲ್ಲೆಲೂಯ. ದಿನಕ್ಕೆ 3 ಆವರ್ತಿ. ಎಷ್ಟು ವಿರೋಧಗಳು, ಎಷ್ಟು ಆಡಂಬರಗಳು ಏನೇನೋ ಬಂದ್ರೂ ಕೂಡ, ಕಷ್ಟ ನಷ್ಟಗಳು ಬಂದ್ರೂ ಕೂಡ ದೇವರಿಗೆ ಸಮಯ ಕೊಡುವಂತದ್ದನ್ನ ಏನ್ ಮಾಡಲಿಲ್ಲ ಆತ? ನಿಲ್ಲಿಸಲಿಲ್ಲ ಪ್ರಿಯರೇ. ಹಲ್ಲೆಲೂಯ. ಸರಿಯಾಗಿ ಹೋಗಿರ್ತಕ್ಕಂತ ಒಬ್ಬ ದಾನಿಯೇಲ ಅಲ್ಲಿ ಸರಿಯಾಗಿ ಹೋದಂತ ಸಂದರ್ಭದಲ್ಲಿ ಬಾಬೆಲ್ ಸಂಸ್ಥಾನದಲ್ಲಿ
ಅಲ್ಲಿ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಪ್ರಿಯರೇ ಅವ್ರಿಗೆ ಹೇಳ್ತಾರೆ, ನೀವು ಹಿಂಗ್ ಮಾಡ್ಬೇಕು, ಅದು ಇದು ಅಂತೇಳಿ. ಆದ್ರೆ ಆ ಎಲ್ಲ ಕಟ್ಟಪ್ಪಣೆಗಳನ್ನ ಅವ್ರು ಏನ್ ಮಾಡ್ತಾರೆ, ನಾವು ಒಬ್ಬಾತನನ್ನೇ ಆರಾಧನೆ ಮಾಡುವಂತವರು, ಆತನನ್ನೇ ನಾವು ಸ್ತುತಿ ಮಾಡ್ತೀವಿ ಅಂತ ಹೇಳಿ ಏನ್ ಮಾಡ್ತಾರೆ ಪ್ರಿಯರೇ, ಎಲ್ಲ ವಿಷಯದಲ್ಲಿ ಬಿಡುಗಡೆ ಕೊಟ್ಟು ದೇವರೊಂದಿಗೆ ಅನ್ಯೋನ್ಯತೆಯಿಂದ ದೇವರು ಹೇಳಿದ ಆಜ್ಞೆಗಳಿಗೆ ವಾಗ್ದಾನಗಳಿಗೆ ಒಡಂಬಟ್ಟು ದೇವರಿಗೆ ಸಮಯ ಕೊಟ್ಟಿರ್ತಕ್ಕಂಥ ಹೋಗಿರ್ತಕ್ಕಂಥ ಆ ದೇಶದಲ್ಲಿ ಸರಿಯಾಗಿ ಹೋಗಿರ್ತಕ್ಕಂಥ ದಾನಿಯೇಲನ ದೇವರು ಯಾವ ರೀತಿಯಾಗಿ ಮೇಲಕ್ಕೆ ಎತ್ತುತ್ತಾರಂದ್ರೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಡೀ 127 ಸಂಸ್ಥಾನಗಳನ್ನ ದೇಶಗಳನ್ನ ಆಳಿರ್ತಕ್ಕಂಥ ಸಾಮ್ರಾಜ್ಯ, ಯಾವ ಸಾಮ್ರಾಜ್ಯ? ಬಾಬೇಲ್ ಸಾಮ್ರಾಜ್ಯ. ಹಲ್ಲೆಲೂಯಾ. ಆ ಬಾಬೇಲ್ ಸಾಮ್ರಾಜ್ಯಕ್ಕೆ ಒಬ್ಬ ಸೆರೆಯವನಾಗಿ ಕರೆದುಕೊಂಡು ಹೋಗಿರುವಂತ ಒಬ್ಬ ವ್ಯಕ್ತಿ, ನಾವು ಏನಂತೀವಿ ನಮ್ಮ ಭಾಷೆಯಲ್ಲಿ, ಗುಲಾಮನಾಗಿ ಕರೆದುಕೊಂಡು ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ದೇವರಿಗೆ ಸಮಯ ಕೊಟ್ಟ ಒಂದು ಉದ್ದೇಶಕ್ಕೋಸ್ಕರವಾಗಿ, ಹೃದಯ ಕೊಟ್ಟ ಸಮಯ ಕೊಟ್ಟ ಒಂದು ಉದ್ದೇಶಕ್ಕೋಸ್ಕರವಾಗಿ ದೇವರು ಆಫ್ಟರ್ ದ ಕಿಂಗ್, ರಾಜನ ನಂತರ ಸ್ಥಾನವನ್ನ, ಪ್ರಧಾನ ಮಂತ್ರಿಯ ಸ್ಥಾನವನ್ನ ಯಾರಿಗೆ ಕೊಟ್ಟರು ಪ್ರಿಯರೇ? ದಾನಿಯೇಲನಿಗೆ ಕೊಟ್ಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಾನಿಯೇಲ ಬೇರೆ ದೇಶದಲ್ಲಿದ್ದಾನೆ, ಆದ್ರೂ ಕೂಡ ದೇವರಿಗೆ ನಮಿಸುವಂತದನ್ನ, ದೇವರಿಗೆ ಪ್ರಾರ್ಥನೆ ಮಾಡುವಂತದನ್ನ, ದೇವರಿಗೆ ಸಮಯ ಕೊಡುವಂತದನ್ನ ಬಿಡ್ಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ನೀನು ಇಲ್ಲಿ ಮುಂದೆ ಬಂದಾಗ ಬಹಳ ಚೆನ್ನಾಗಿ ಮಂದಿರದಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಚೆನ್ನಾಗಿ ವಾಕ್ಯ ಕೇಳ್ತಾ ಇರ್ತೀವಿ. ಆದ್ರೆ ನಾನು ನೀನು ಹೊರಗಡೆ ಹೋದಾಗ ನಿನ್ನ ಸ್ಥಿತಿ ಏನಾಗಿದೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಕ್ಕನವ್ರ ಮನೆಗೆ ಹೋದಾಗ ಅಲ್ಲಿಗೆ ಇಲ್ಲಿಗೆ ಮತ್ತೆ ಆ ಕಡೆ ಈ ಕಡೆ ತಿರುಗ್ತಾ ಇದ್ದೀಯಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮ ಊರಿಗೆ ಹೋದಾಗ ಇಲ್ಲಿ ಸುಳ್ಳು ಹೇಳದ ರೀತಿಯಲ್ಲಿ ಕಾಣಿಸ್ಕೊಳ್ತೀಯಾ? ನಿಮ್ಮ ಊರಿಗೆ ಹೋದಾಗ ಯಾರು ನೋಡಲ್ಲ, ಅಯ್ಯರು ಇರಲ್ಲ ಅಲ್ಲಿ ಅಂತೇಳಿ ಮತ್ತೆ ಅಡ್ಡದಾರಿ ಹಿಡಿತೀಯಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದಾನಿಯೇಲ ಬೇರೆ ಊರಲ್ಲಿದ್ದಾನೆ, ಬೇರೆ ದೇಶದಲ್ಲಿದ್ದಾನೆ, ಆದ್ರೆ ದಾನಿಯೇಲ ದೇವರಿಗೆ ಭಯಪಟ್ಟ, ದೇವರು ಯಾವಾಗಲೂ ನೋಡ್ತಾನೆ ಅಂತೇಳಿ ಭಯಪಟ್ಟ ಪ್ರಿಯರೇ, ದೇವರಿಗೆ ಸಮಯ ಕೊಟ್ಟ. ದಾನಿಯೇಲನನ್ನ ದೇವರು ಏನ್ ಮಾಡಿದ ಪ್ರಿಯರೇ? ಹೆಚ್ಚಿಸಿದ ಪ್ರಿಯರೇ. ಆದ್ರೆ ಅನೇಕ ಜನರು ಸಮಯವನ್ನ ದೇವರಿಗೆ ಕೊಡ್ತಾ ಇಲ್ಲ, ಲೋಕದ ಆಚಾರಗಳಲ್ಲಿ ಮುಳುಗಿ ಹೋಗಿ ಸಮಯವನ್ನ ವ್ಯರ್ಥವಾಗಿ ಕಳೀತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಪೌಲನು ಹೇಳ್ತಾ ಇದ್ದಾನೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ, ಕಾಲವು ಬೆಲೆಯುಳ್ಳತ್ತೆಂದು ಅದನ್ನ ಉಪಯೋಗಿಸಿರಿ. ಕಾಲವನ್ನು ಸುಮ್ಮನೆ ಕಳ್ಕೊಳ್ಳಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರು ಸಮಯವನ್ನ ಸುಮ್ಮನೆ ಕಳೆದುಕೊಳ್ತಾರೆ, ತಮ್ಮ ಜೀವಿತಗಳೇ ಸರಿಗಿರಲ್ಲ, ಇನ್ನೊಬ್ಬರ ಕುಟುಂಬಗಳ ಬಗ್ಗೆ ಏನ್ ಮಾಡ್ತಾ ಇರ್ತಾರೆ ಪ್ರಿಯರೇ? ಮಾತಾಡ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುದುಕಿ ಮಾತುಗಳು ಕಟ್ಟಿಬಿಟ್ಟು ಪರಿಶುದ್ಧ ಗ್ರಂಥವನ್ನು ಕೈಯೊಳಗಿಟ್ಟು, ಮುದುಕಿ ಮಾತುಗಳು ಕಟ್ಟಿಬಿಟ್ಟು ಪರಿಶುದ್ಧ ಗ್ರಂಥವನ್ನು ಕೈಯೊಳಗಿಟ್ಟು, ದೀಕ್ಷಾದಿ ನಡು ಕಟ್ಟಿ ಮನೆ ಮನೆಯ ಬಾಗಿಲು ತಟ್ಟು, ದೀಕ್ಷಾದಿ ನಡು ಕಟ್ಟಿ ಮನೆ ಮನೆಯ ಬಾಗಿಲು ತಟ್ಟು, ಏಸಯ್ಯ ವಿಷಯ ಹೇಳಮ್ಮ, ಸುಮ್ಮನೆ ಇದ್ದರೆ ತಪ್ಪಮ್ಮ, ಏಸಯ್ಯ ವಿಷಯ ಹೇಳಮ್ಮ, ಸುಮ್ಮನೆ ಇದ್ದರೆ ತಪ್ಪಮ್ಮ. ಅಮ್ಮನೆ ಸುದ್ದಿಯಲ್ಲ ಈ ಮನೆಗೆ ಹೊತ್ತೆಯಮ್ಮ, ನೆರೆಹೊರೆಯ ವಿಷಯನೆಲ್ಲ ಸಾರಿ ನೀ ಹೇಳಿದೆಯಮ್ಮ. ಅಮ್ಮನೆ ಸುದ್ದಿಯಲ್ಲ ಈ ಮನೆಗೆ ಹೊತ್ತೆಯಮ್ಮ, ನೆರೆಹೊರೆಯ ವಿಷಯನೆಲ್ಲ ಸಾರಿ ನೀನು ಹೇಳಿದೆಯಮ್ಮ. ಇಲ್ಲಿ ಮಾತು ಅಲ್ಲಿ ಹೇಳಿ, ಒಳ್ಳೆದು ಕೆಟ್ಟದಾಗಿ ಹೇಳಿ, ಇಲ್ಲಿ ಮಾತು ಅಲ್ಲಿ ಹೇಳಿ, ಒಳ್ಳೆದು ಕೆಟ್ಟದಾಗಿ ಹೇಳಿ, ಉಪ್ಪಿಸೋ ಕೆಲಸ ಬಿಡಮ್ಮ, ಕೊಳ್ಳೆ ಇಡಬೇಡ ಚಿಕ್ಕಮ್ಮ, ಉಪ್ಪಿಸೋ ಕೆಲಸ ಬಿಡಮ್ಮ, ಕೊಳ್ಳೆ ಇಡಬೇಡ ಚಿಕ್ಕಮ್ಮ. ಮುದುಕಿ ಮಾತುಗಳು ಕಟ್ಟಿಬಿಟ್ಟು ಪರಿಶುದ್ಧ ಗ್ರಂಥವನ್ನು ಕೈಯೊಳಗಿಟ್ಟು, ದೀಕ್ಷಾದಿ ನಡು ಕಟ್ಟು ಮನೆ ಮನೆಯ ಬಾಗಿಲು ತಟ್ಟು, ದೀಕ್ಷಾದಿ ನಡುವೆ ಕಟ್ಟು ಮನೆ ಮನೆಯ ಬಾಗಿಲು ತಟ್ಟು, ಏಸಯ್ಯ ವಿಷಯ ಹೇಳಮ್ಮ, ಸುಮ್ಮನೆ ಇದ್ದರೆ ತಪ್ಪಮ್ಮ, ಏಸಯ್ಯ ವಿಷಯ ಹೇಳಮ್ಮ, ಸುಮ್ಮನೆ ಇದ್ದರೆ ತಪ್ಪಮ್ಮ.
ಕಲ್ಪಿಸಿದ ಕಥೆಗಳೆಂದರೆ ಕಿವಿಗೊಟ್ಟು ಕೇಳ್ತೀಯಮ್ಮ. ಕೆಟ್ಟ ಮಾತು ಸಭೆ ಅಂದರೆ ನೀ ಮುಂದೆ ಇರ್ತೀಯಮ್ಮ. ಕಲ್ಪಿಸುವ ಕಥೆಗಳೆಂದರೆ ಕಿವಿಗೊಟ್ಟು ಕೇಳ್ತೀಯಮ್ಮ. ಕೆಟ್ಟ ಮಾತು ಸಭೆ ಅಂದರೆ ನೀ ಮುಂದೆ ಇರ್ತೀಯಮ್ಮ. ಹೇಳಿದ್ದಕ್ಕೆ ಸೇರಿಸಿ ಹೇಳು, ಇಲ್ಲದನ್ನು ಬದಲಿಸಿ ಹೇಳು. ಸುಳ್ಳನ್ನೇ ಹೇಳಬೇಡಮ್ಮ, ಜಗಳ ಇಡಬೇಡ ದೊಡ್ಡಮ್ಮ. ಸುಳ್ಳನ್ನೇ ಹೇಳಬೇಡಮ್ಮ, ಜಗಳ ಇಡಬೇಡ ದೊಡ್ಡಮ್ಮ. ಪರಿಶುದ್ಧ ಗ್ರಂಥವನ್ನ ಕೈಯೊಳಗಿಟ್ಟು ಈಶಾದಿ ನಡುವ ಮನೆ ಮನೆಯ ಬಾಗಿಲು ತಟ್ಟಿ ಏಸಯ್ಯ ವಿಷಯ ಹೇಳಮ್ಮ. ಸುಮ್ಮನೆ ಇದ್ದರೆ ತಪ್ಪಮ್ಮ, ಏಸಯ್ಯ ವಿಷಯ ಹೇಳಮ್ಮ. ಸುಮ್ಮನೆ ಇದ್ದರೆ ತಪ್ಪಮ್ಮ. ಒಳ್ಳೆಯವರನ್ನು ನೋಡಿ ಕಣಕೆಂಪ ಮಾಡ್ತೀಯಮ್ಮ. ಬುದ್ಧಿಯಾಗುತ್ತಿದ್ದಾರೆ ಅಪನಿಂದನೆ ಆಗ್ತೀಯಮ್ಮ. ಒಳ್ಳೆಯವರನ್ನು ನೋಡಿ ಕಣಕೆಂಪ ಮಾಡ್ತೀಯಮ್ಮ. ವೃತ್ತಿಯಾಗುತ್ತಿದ್ದಾರೆ ಅಪನಿಂದನೆ ಹಾಕ್ತೀಯಮ್ಮ. ವ್ಯಂಗ್ಯದ ಮಾತು ಚೂರಿ ಹಾಕಿ ಮೆಲ್ಲಗೆ ಗುಂಡಿಗೆ ಕೊಯ್ದು. ವ್ಯಂಗ್ಯದ ಮಾತು ಚೂರಿ ಹಾಕಿ ಮೆಲ್ಲಗೆ ಗುಂಡಿಗೆ ಕೊಯ್ದು. ಗಾಯಗಳ ಮಾಡಬೇಡಮ್ಮ, ಬಾಯಿಗೆ ಹಾಕೋ ಬೀಗಮ್ಮ. ಗಾಯಗಳ ಮಾಡಬೇಡಮ್ಮ, ಬಾಯಿಗೆ ಹಾಕೋ ಬೀಗಮ್ಮ. ಮುಂದೆಗೆ ಮಾತನಾಡ ಕಟ್ಟೆಬಿಟ್ಟು ಪರಿಶುದ್ಧ ಗ್ರಂಥವನ್ನ ಕೈಯಾಗಿಟ್ಟು ಈಶಾದಿ ನಡುವ ಕಟ್ಟೆ ಮನೆ ಮನೆಯ ಬಾಗಿಲು ಕಟ್ಟೆ ಏಸಯ್ಯನ ವಿಷಯ ಹೇಳಮ್ಮ. ಸುಮ್ಮನೆ ಇದ್ದರೆ ತಪ್ಪಮ್ಮ, ಏಸಯ್ಯನ ವಿಷಯ ಹೇಳಮ್ಮ. ಸುಮ್ಮನೆ ಇದ್ದರೆ ತಪ್ಪಮ್ಮ. ಹಲ್ಲೆಲೂಯಾ. ಹಾಡು ಅರ್ಥ ಆಯ್ತಾ? ಬೇಕಾಗಿಲಾರದ ಮಾತುಗಳು, ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ಚಾಡಿಕೋರನ ಮಾತುಗಳು ರುಚಿಯಾಗಿರುವ ತುತ್ತುಗಳು ಅಂತೇಳಿ. ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಇನ್ನ ಕೇಳ್ಬೇಕು ಏನೈತೆ ಅಂತೇಳಿ ಏನ್ ಮಾಡ್ತಾ ಇರುತ್ತೆ ಮನಸ್ಸು ಆ ರೀತಿಯಾಗಿ. ಯಾಕಂದ್ರೆ ಅದು ಆದಿಯಿಂದನೇ ಬಂದ್ಬಿಟ್ಟಿದೆ. ಹಲ್ಲೆಲೂಯಾ. ಅದನ್ನು ನಾವು ಜಯಿಸಬೇಕು. ದೇವ್ರ ವಾಕ್ಯ ಹೇಳುತ್ತೆ 5ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ. ಒಂದ್ಸಾರಿ ಓಪನ್ ಮಾಡ್ರಿ. ಹಲ್ಲೆಲೂಯಾ. 5:15. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿ ಇರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾಯನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರು ವಿನಯತೆ ಉಳ್ಳವರಾಗಿ ನಡೆದುಕೊಳ್ಳಿರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಒಂದ್ಸರಿ ಚಪ್ಪಾಳೆ ಹೊಡ್ರಿ. ಹಲ್ಲೆಲೂಯಾ. ಕಣ್ಣು ತೆಗೆದು ನಿದ್ದೆ ಮಾಡಕೈತ್ರಿ ನೀವು, ಕಣ್ಣು ಮುಚ್ಚಲ್ಲ. ಕಣ್ಣು ತೆಗೆದು ನಿದ್ದೆ ಮಾಡೋರು ಬಹಳ ಸಂಖ್ಯೆ ಐತಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎರಡನೇದಾಗಿ ನಾವು ದೇವರಿಗೆ ನಮ್ಮ ಸಮಯವನ್ನ ನಾವು ಏನ್ ಮಾಡ್ಬೇಕು,
ಕೊಡಬೇಕು. ಸಮಯವನ್ನು ಕೊಟ್ಟಿರ್ತಕ್ಕಂಥ ದಾವೀದ, ಹೆಚ್ಚಿಸಲ್ಪಟ್ಟ ಸಮಯವನ್ನು ಕೊಟ್ಟಿರ್ತಕ್ಕಂಥ ದಾನಿಯೇಲ ಬೇರೆ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಗುಲಾಮನಾಗಿ ನಿಂತುಕೊಂಡಿದ್ದ. ಹಲ್ಲೆಲೂಯಾ. ಗುಲಾಮನಾಗಿರುವಂತ ಆ ದಾನಿಯೇಲನನ್ನ ದೇವರು ಹೆಚ್ಚಿಸಿದಂತ ಸಂದರ್ಭದಲ್ಲಿ ಉನ್ನತವಾಗಿರ್ತಕ್ಕಂಥ ಪ್ಯಾಲೇಸ್ ಅನ್ನ ದಾನಿಯೇಲನಿಗೆ ಕೊಡ್ತಾರೆ. ಪ್ರೇಯರ್ ಯಾರಿಗೆ ಕೊಟ್ಟರು? ದಾನಿಯೇಲನಿಗೆ ಒಂದು ಮನೆ, ಅರಮನೆ ದಾನಿಯೇಲನಿಗೆ ಕೊಟ್ಟರು. ಕಾಯೋದಕ್ಕೆ ಭಟ್ರಿದ್ದಾರೆ. ಹಲ್ಲೆಲೂಯಾ. ಭಟ್ರು ಅಂದ್ರೆ ಯಾರು? ಪೊಲೀಸರು. ಕಾಯೋದಕ್ಕೆ ಯಾರಿದ್ದಾರೆ? ಸೈನಿಕರಿದ್ದಾರೆ, ಆ ಭಟರಿದ್ದಾರೆ. ದಾನಿಯೇಲ ಮುಂದೆ ಹೋಗ್ಬೇಕಾದ್ರೆ ಹಿಂದ್ಗಡೆ ಏನ್ ಮಾಡ್ತಿದ್ರು? ಸೈನಿಕರು, ಮುಂದೆ ಸೈನಿಕರು, ಹಿಂದೆ ಸೈನಿಕರು. ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿಯನ್ನ, ಅಭಿವೃದ್ಧಿಯನ್ನ ದೇವ್ರೇನ್ ಮಾಡಿದ? ಕೊಟ್ಟ. ಪ್ರಿಯರೇ, ಜ್ಞಾನ ಹೀನನಾದ ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ದೇವ್ರೇನ್ ಮಾಡ್ತಾನೆ? ಮೇಲಕ್ಕೆ ಎತ್ತುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಿಗೆ ನಾವು ಸಮಯವನ್ನು ಸರಿಯಾಗಿ ಕೊಡುವಂತದ್ದೇ ಆದ್ರೆ ಅಲ್ಲಿ ದಾನಿಯೇಲನಿಗೆ ಉನ್ನತವಾಗಿರ್ತಕ್ಕಂಥ ಜಾಬ್ ಅನ್ನ ದೇವ್ರು ಏನ್ ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ರಾಜನ ನಂತರದ ಜಾಬ್ ಯಾರಿಗೆ ಬಂತು? ಯಾರಿಗೆ ಬಂತು? ಅಧಿಕಾರ ಯಾರಿಗೆ ಬಂತು? ದಾನಿಯೇಲನಿಗೆ ಬಂತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿರ್ತಕ್ಕಂಥ ಆ ಬಾಬೆಲ್ ದೇಶದಲ್ಲಿರ್ತಕ್ಕಂಥ ಯಾರು ಕೂಡ ಜ್ಞಾನಿಗಳು ಅಂತೇಳಿ ಎಣಿಸಿಕೊಳ್ಳಲಿಲ್ಲ. ಆದರೆ ದಾನಿಯೇಲನಿಗೆ ಇರುವಂತ ಜ್ಞಾನ 10 ಪಟ್ಟು ಹೆಚ್ಚಾಗಿತ್ತಂತೆ. ಹಲ್ಲೆಲೂಯಾ. ಒಂದೇ ಕಾರಣ, ದಾನಿಯೇಲನು ದೇವರಿಗೆ ಸಮಯವನ್ನು ಕೊಟ್ಟ, ದೇವರಿಗೆ ಹೃದಯವನ್ನು ಕೊಟ್ಟ, ಸಮಯವನ್ನು ಕೊಟ್ಟ. ದಿನಕ್ಕೆ 3 ಆವರ್ತಿ ತಪ್ಪದೆ ದೇವರನ್ನ ಆರಾಧನೆ ಮಾಡಿದ, ಸ್ತುತಿ ಮಾಡಿದ, ದೇವರಿಗೆ ಮೆಚ್ಚುಗೆಯಾದಂತ ಕಾರ್ಯಗಳನ್ನೇ ಮಾಡಿದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬೇರೆ ದೇಶದಲ್ಲಿ ಇದ್ದಾಗಲೂ ಕೂಡ ಆತನು ದೇವರು ನನ್ನನ್ನು ನೋಡ್ತಾನೆ ಅಂತ ಹೇಳಿ ಜೀವಿಸಿದ. ಪ್ರಿಯರೇ, ಆ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದಾನಿಯೇಲನ ದೇವರು ಹೆಚ್ಚಿಸಿದ. ಪ್ರಿಯರೇ, ಆದಿಕಾಂಡ 5ನೇ ಅಧ್ಯಾಯ 19, 20, 21, 22, 23 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಹನೋಕನ ಕುರಿತಾಗಿ ದೇವರು ಬಗ್ಗೆ ತಿಳಿದಿರ್ತಕ್ಕಂಥ ಹನೋಕ ದೇವರಿಗೆ ಸಮಯವನ್ನು ಕೊಟ್ಟ. ಎಂತಹ ಸಮಯವನ್ನು ಕೊಟ್ಟಂದ್ರೆ ಜೀವಿಸಿರುವಂತ 365 ವರ್ಷಗಳು ಕೂಡ ದೇವರಿಗೆ ಅನ್ಯೋನ್ಯತೆಯಾಗಿ ಜೀವಿಸ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಸಂಸಾರಸ್ಥನಾಗಿರುವಂತ ಹನೋಕನು ದೇವರಿಗೆ ಹೆಂಗ ಜೀವನ ಮಾಡ್ತಾನೆ? ಅನ್ಯೋನ್ಯತೆಯಾಗಿ, ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಮಾಡಿರ್ತಕ್ಕಂಥ ಹನೋಕನನ್ನ ದೇವರು ಹೆಂಗ್ ಬ್ಲೆಸ್ ಮಾಡ್ತಾನೆ ನೋಡ್ರಿ. ಕುಟುಂಬವನ್ನ ಬ್ಲೆಸ್ ಮಾಡಿದ. ಮಗನಾಗಿರ್ತಕ್ಕಂಥ ಮೆತುಶೆಹೇಲನನ್ನ ಆತನು ಈ ಲೋಕದಲ್ಲಿ ಹೊಂದಿಕೊಂಡಿರ್ತಕ್ಕಂಥ ದೀರ್ಘಾಯುಷ್ಯವನ್ನ ಬೇರೆ ಯಾರು ಕೂಡ ಹೊಂದಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಂತಾನಕ್ಕೆ ಬ್ಲೆಸ್ ಮಾಡಿದ ದೇವರು. ಹಲ್ಲೆಲೂಯಾ. ಮೆತುಶೆಹೇಲನು ಎಷ್ಟು ವರ್ಷ ಬದುಕ್ತಾನೆ? 969. ಒಂದ್ಸಾರಿ ಓದ್ರ ವಾಕ್ಯ. ಆದಿಕಾಂಡ 5ನೇ ಅಧ್ಯಾಯ. ದೇವರಿಗೆ ಸಮಯವನ್ನು ಕೊಡುವುದರಿಂದ ನಮ್ಮ ಜೀವಿತದಲ್ಲಿ ಏನಿದೆ? ಅಭಿವೃದ್ಧಿ ಇದೆ. ಪ್ರಿಯರೇ, ಎಸ್. ಮೆತುಶೇಲಹನನ್ನು ಪಡೆದನು. ಮೆತುಶೇಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನು. ಹಲ್ಲೆಲೂಯಾ. 27ನೇ ವಚನದಲ್ಲಿ ಮೆತುಶೇಲನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅವನು ಒಟ್ಟು 969 ವರ್ಷ ಬದುಕಿ ಸತ್ತನು. ಹಲ್ಲೆಲೂಯಾ. ಮೋಸ್ಟ್ ಆಫ್ ದ ಇಯರ್ಸ್ ಲಿವಿಂಗ್ ಇನ್ ದಿಸ್ ಬಾಡಿ ಓನ್ಲಿ. ದಟ್ ಈಸ್ ಯಾರ್? ಅಂತ ರೀತಿಯ ಬ್ಲೆಸ್ಸಿಂಗ್ ಅನ್ನ ದೇವರು ಯಾರಿಗೆ ಕೊಟ್ಟರು? ಪ್ರಿಯರೇ, ಹನೋಕನಿಗೆ ಕೊಟ್ರ. ಯಾಕಂದ್ರೆ ಹನೋಕನು ಏನ್ ಮಾಡಿದ? ದೇವರಿಗೆ ಮೆಚ್ಚುಗೆಯಾದಂತ ರೀತಿಯಲ್ಲಿ ಜೀವಿಸಿದ, ಹೃದಯ ಕೊಟ್ಟ. ಎರಡನೇದಾಗಿ ಸಮಯವನ್ನು ಕೂಡ ಕೊಟ್ಟ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಸುದ್ದಿ ಹೇಳಕ್ ಬಾ ಅಂತ ಹೇಳಿ ಅಲ್ಲಿ ಸುದ್ದಿ ಹೇಳಕ್ ಹೋಗ್ಲಿಲ್ಲ, ಸಮಯವನ್ನ ವ್ಯರ್ಥ ಮಾಡ್ಲಿಲ್ಲ. ಹಲ್ಲೆಲೂಯಾ. ಮುದೆ ಮಾತುಗಳ ರೀತಿಯಲ್ಲಿ ಆ ಕಡೆ ಈ ಕಡೆ ಹೋಗ್ಲಿಲ್ಲ. ಸಮಯವನ್ನ ದೇವರಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಹನೋಕನನ್ನ ದೇವರು ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ, ಅಭಿವೃದ್ಧಿ ಪಡಿಸ್ತಾನೆ, ಹೆಚ್ಚಿಸ್ತಾನೆ. ಇವತ್ತಿನ ದಿನ ನನ್ನನ್ನು ನಿನ್ನನ್ನು ಕೂಡ ದೇವರು ಅದೇ ರೀತಿಯಾಗಿ ಏನ್ ಮಾಡ್ತಾನೆ? ಹೆಚ್ಚಿಸ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಹೃದಯ ಕೊಡಬೇಕು. ಎರಡನೇದಾಗಿ ಸಮಯ ಕೊಡಬೇಕು. ಮೂರನೇದಾಗಿ ನಾವು ಏನ್ ಕೊಡ್ಬೇಕು ನೋಡೋಣ. ಮಲಾಕಿಯನ್ನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ ಓದ್ರಿ ಒಂದ್ಸಾರಿ. 7ರಿಂದ 12 ವಚನಗಳಲ್ಲಿ
ನಿಮ್ಮ ಪಿತೃಗಳ ಕಾಲದಿಂದಲೂ ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿದರೆ ನಾನೂ ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಯಾವ ವಿಷಯದಲ್ಲಿ ತಿರುಗೋಣವೆನ್ನುತ್ತೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ವಿಷಯದಲ್ಲಿ ತಿರುಗೋಣವೆನ್ನುತ್ತೀರಾ ಎಂಬುದಾಗಿ ದೇವರು ಮಾತಾಡ್ತಾನೆ. ಪ್ರಿಯರೇ, ನೀವು ನನಗೆ ಕೊಡುವಂತ ದಶಮಾಂಶ ಕಾಣಿಕೆಗಳನ್ನು ನೀವು ಕದ್ದುಕೊಳ್ಳಬಹುದೇ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದ್ರಿ ಒಂದ್ಸರಲ್ಲಿ. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮ ಅಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ. ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮ ಅಂಶ ಯಾವತ್ತನ್ನೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸೂರವನ್ನು ಸುರಿಯುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನುಂಗು ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು. ನಿಮ್ಮ ದ್ರಾಕ್ಷಿಯ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆಗ ಸಕಲ ಜನಾಂಗಗಳವರು ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು. ನಿಮ್ಮ ದೇಶವು ಆನಂದವಾಗಿರುವುದು. ಇದು ಸೇನಾಧೀಶ್ವರನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೂರನೇದಾಗಿ ನಮ್ಮ ಕಷ್ಟಾರ್ಜಿತ ಕಾಣಿಕೆಗಳನ್ನ ನಾವು ದೇವರಿಗೆ ಏನ್ ಮಾಡಬೇಕು? ಕೊಡಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ಏನ್ ಕೊಡ್ಬೇಕು? ನಾವು ಕಾಣಿಕೆಯನ್ನು ಕೊಡಬೇಕು. ದೇವರು ಮಾಡಿರ್ತಕ್ಕಂಥ ಆಜ್ಞೆ ಅದು. ಹಲ್ಲೆಲೂಯಾ. ಯಾರು ಮಾಡಿರುವಂತ ಆಜ್ಞೆ? ಮನುಷ್ಯರು ಮಾಡಿರುವಂತದ್ದಲ್ಲ. ಯಾರು ಮಾಡಿರುವಂತದ್ದು? ದೇವರು ಮಾಡಿರುವಂತ ಆಜ್ಞೆ. ನಿಮ್ಮ ದಶಮಾಂಶ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಕಾಣಿಕೆ ಎಂಬುದಾಗಿ ದೇವರು ಎರಡು ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅಲ್ಲಿ. ಹಲ್ಲೆಲೂಯಾ. ಒಂದೇ ಅಲ್ಲ, ದಶಮಾಂಶ ಬೇರೆ, ಪ್ರತ್ಯೇಕಿಸಬೇಕಾಗಿರುವಂತ ಪದಾರ್ಥ ಕಾಣಿಕೆ ಬೇರೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ದಶಮಾಂಶ ಭಂಡಾರವನ್ನ, ದಶಮಾಂಶ ಎಲ್ಲ ನನ್ನ ಭಂಡಾರಕ್ಕೆ ನೀವು ತೆಗೆದುಕೊಂಡು ಬರುವುದೇ ಆದರೆ, ಕಾಣಿಕೆಗಳನ್ನ ಕೊಡುವುದೇ ಆದರೆ, ನಾನು ನಿನ್ನನ್ನು ಏನ್ ಮಾಡ್ತೀನಿ? ಅಭಿವೃದ್ಧಿಪಡಿಸ್ತೀನಿ ಎಂಬುದಾಗಿ ದೇವಾದಿ ದೇವರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣಕ್ಕಾಗಿ ನೀವು ಶಾಪಗ್ರಸ್ತರಾಗಿದ್ದೀರಿ. ಹಲ್ಲೆಲೂಯಾ. ಯಾರು ಶಾಪಗ್ರಸ್ತರಾಗಿದ್ದಾರೆ? ಕೊಡಲಾರದಂತವರು. ಹಲ್ಲೆಲೂಯಾ. ಯಾವ ರೀತಿಯಾಗಿ ಕೊಡಲಾರದಂತವರು? ಉದಾರವಾಗಿ ಕೊಡಲಾರದಂತವ್ರು ಏನಾಗಿದ್ದಾರೆ? ಶಾಪಗ್ರಸ್ತರಾಗಿದ್ದಾರೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೂರನೇದಾಗಿ ದೇವರು ನಮ್ಮಿಂದ ಆತನು ಕೊಟ್ಟಿರುವಂತದ್ದನ್ನ ಪುನಃ ನಮಗೆ ಕೊಡುವಂತೇಳಿ ಒಂದು ನಿಯಮವನ್ನು ಮಾಡಿದಾನೆ. ಆ ನಿಯಮಕ್ಕೆ ನಾವು ಏನಾಗಬೇಕು? ಒಳಗಾಗಿ ಜೀವಿಸಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದಶಮಾಂಶ ಅಂದ್ರೆ 10ರಲ್ಲಿ 1 ಭಾಗ ಯಾರ್ದು ಪ್ರಿಯರೇ? ದೇವರದ್ದು. ಹಲ್ಲೆಲೂಯಾ. 10ರಲ್ಲಿ 1 ಭಾಗ ಯಾರ್ದು? ದೇವರದು. ಹಲ್ಲೆಲೂಯಾ. ನಾವು ಅಡುಗೆ ಮಾಡ್ಬೇಕಾದ್ರೆ ಇಸ್ರಾಯೇಲ್ರು ದಶಮಾಂಶ ಹೆಂಗ ತೆಗೆದಿಡ್ತಿದ್ರಂತವ್ರು? ಜೀರಿಗೆ ಎಷ್ಟಾಗ್ತದ್ರ ಅದ್ರಾಗ 10ರಲ್ಲಿ 1 ಭಾಗ ದೇವರಿಗೆ. ಸೊಪ್ಪು ಏನೇನು ಎಲ್ಲವುಗಳಲ್ಲಿ ಏನ್ ಮಾಡ್ತಾ ಇದ್ರು? ಅದನ್ನ ಯೇಸು ಸ್ವಾಮಿ ಹೇಳಿದಾರೆ ಅದ್ರ ಕುರಿತಾಗಿ. ಹಲ್ಲೆಲೂಯಾ. ನನ್ನ ಮಾತುಗಳಲ್ಲ ಇವು. ಹಲ್ಲೆಲೂಯಾ. ಏನಂತ ಹೇಳಿದರೆ, ನೀವು ಇವೆಲ್ಲವುಗಳನ್ನ ಮಾಡ್ತೀರಿ, ಅದು ಮಾಡೋದು ಒಳ್ಳೇದೇ, ಆದರೆ ನೀವೇನ್ ಮಾಡ್ಬೇಕು? ನಿಮ್ಮ ಹೃದಯವನ್ನ ಕೊಡಬೇಕು ಮೊದಲನೇದಾಗಿ. ಹಲ್ಲೆಲೂಯಾ. ನಿಮ್ಮ ಮನಸ್ಸನ್ನು ಕೊಡಬೇಕು, ಸಮಯವನ್ನ ಕೊಡ್ರಿ, ಇದನ್ನೂ ಕೂಡ ಮಾಡದೆ ಇರಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಅವರು ಹೇಳಿರುವಂತ ವಾಕ್ಯ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಒಂದು ವಿಚಾರವಾಗಿದೆ ಪ್ರೇರಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ರೀತಿಯಾಗಿ ನೀನು ದೇವರಿಗೆ ಕೊಡುವುದೇ ಆದರೆ, ನಿನ್ನ ದಶಮಾಂಶವನ್ನ ನೀನು ಕೊಡುವುದೇ ಆದರೆ, ದೇವರು ಏನ್ ಮಾಡ್ತಾನಂತ? ನಿನ್ನನ್ನ ಅಭಿವೃದ್ಧಿ ಪಡಿಸ್ತಾನೆ. ದೇವರು ಹೇಳ್ತಾ ಇದ್ದಾನೆ ಏನಂದ್ರೆ, ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಯುವೆನು, ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ದೇವ್ರು ಇಲ್ಲಷ್ಟೇ ಮಾತ್ರ ಆತ ಕೇಳಿರೋದು. ಏನಂತೇಳಿ? ನನ್ನನ್ನು ಪರೀಕ್ಷೆ ಮಾಡ್ರಿ ಅಂತೇಳಿ ಬೈಬಲ್ನಾಗ, ಸತ್ಯವೇದದಲ್ಲಿ ಎಲ್ಲಿ ಕೂಡ ಹೇಳಿಲ್ಲ ಆತ ನನ್ನ ಪರೀಕ್ಷೆ ಮಾಡ್ರಿ ಅಂತೇಳಿ. ಆದ್ರೆ ಈ ವಿಚಾರದಲ್ಲಿ ಮಾತ್ರ ಆತನು ಹೇಳಿದಾನೆ. ಏನಂತೇಳಿ? ನೀವು ನನ್ನನ್ನು ಕೊಟ್ಟು ಪರೀಕ್ಷೆ ಮಾಡ್ರಿ, ನಾನು ಪುನಃ ಕೊಡುತ್ತೀನೋ ಇಲ್ವೋ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ಹೇಳಿದಾನೆ ಏನೆಂಬುದಾಗಿ, ಕೊಡಿರಿ ನಿಮಗೂ ಕೂಡ
ಕೊಡಲ್ಪಡುವುದು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ಆ ವಾಕ್ಯವನ್ನ ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಕೊಡಿರಿ ನಿಮಗೂ ಕೂಡ ಆಗ ಕೊಡಲ್ಪಡುವುದು ಎಂಬುದಾಗಿ ನಮ್ಮ ಕಾಣಿಕೆ ದಶಮಾಂಶವನ್ನ ನಾವು ದೇವರಿಗೆ ಏನ್ ಮಾಡ್ಬೇಕು? ಸಮರ್ಪಣೆ ಮಾಡುವಂತವರು ಆಗಿರ್ಬೇಕು ಪ್ರಿಯರೇ. ದೇವರು ಕೊಟ್ಟಿರುವಂತದ್ದನ್ನ ಪುನಃ ದೇವರ ಆಲಯಕ್ಕೆ ನಾವೇನ್ ಮಾಡ್ಬೇಕು? ಸಮರ್ಪಣೆ ಮಾಡ್ಬೇಕು. ಸಮರ್ಪಣೆ ಮಾಡುವಾಗ ಅಲ್ಲಿ ಕೆಲವು ನಿಯಮಗಳಿದಾವೆ. ಹಲ್ಲೆಲೂಯಾ. ಡೊಂಗುರು ಹೊಡಿಸಬಾರದು. ಏನ್ ಮಾಡಬಾರ್ದು? ಡೊಂಗುರು ಹೊಡಿಸಬಾರ್ದು. ಇಷ್ಟು ಕೊಟ್ಟಿದ್ದೀನಿ ನಾನು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತಾಯ ಬರೆಸುವಾರ್ತೆ 6ನೇ ಅಧ್ಯಾಯದ ಕಡೆಗೆ ನೀವು ಬಂದ್ರೆ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಕೊಡಬಾರದು, ನಿನಗೂ ಮತ್ತು ದೇವರಿಗೂ. 2ನೇ ವಚನ, ಆದುದರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾ ಮಂದಿರದಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲಿ? ಸಭಾ ಮಂದಿರದಲ್ಲಿಯೂ ಕೂಡ ಸೈತಾನ ಏನ್ ಮಾಡ್ತಾನೆ? ಹಿಂಗೆ ಹೇಳಿಸ್ಬಿಟ್ರಪ್ಪ ಅಂದ್ರೆ ಆಶೀರ್ವಾದಗಳೆಲ್ಲ ಹೋಗ್ಬಿಡ್ತಾವ. ಅವರು ಯಾರು ಆಶೀರ್ವಾದ ಹೋಗ್ತಾವ? ಕೊಟ್ಟಿರ್ತಾರಲ್ಲ, ನೀ ಎಷ್ಟೇ ಕೊಟ್ಟಿರ್ಬೋದು, ಆದ್ರೆ ಹಂಗೆ ಹೇಳಿಸಿದ್ರಪ್ಪ ಅಂದ್ರೆ ನಿನ್ನ ಆಶೀರ್ವಾದ ಎಲ್ಲ ನೀನೇನಾಗ್ಬಿಡ್ತೀಯ? ಕಳ್ಕೊಂಡ್ಬಿಡ್ತೀಯ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಕಾಣಿಕೆ ಕೊಟ್ಟಿರುವಂಥದ್ದು ನಿನಗೂ ಐನವ್ರಿಗೂ ನಿನಗೂ ದೇವರಿಗೂ ಅಷ್ಟೇ ಗೊತ್ತಿರ್ಬೇಕು ಅದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕರು ಕಾಣಿಕೆಯನ್ನು ಏನ್ ಮಾಡ್ತಾರೆ? ನಾನು ಇಷ್ಟು ಕೊಟ್ಟಿನಿ ಅಂತೇಳಿ ಹೇಳಿಸ್ಕೊಳ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾ ಮಂದಿರದಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೀನಾದರೆ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲವನ್ನ ಕೊಡುವನು. ಹಲ್ಲೆಲೂಯಾ. ಯಾರು ನಿನಗೆ ಫಲ ಕೊಡ್ತಾರ? ನೀನು ಯಾರಿಗೆ ಕೊಟ್ಟಿದೀಯಲ್ಲ ತಂದೆಗೆ, ಅವ್ರು ನಿನಗೆ ಫಲ ಕೊಡ್ತಾರ. ಹಲ್ಲೆಲೂಯಾ. ಅದರ ಸಲುವಾಗಿ ಇದರ ಕುರಿತಾಗಿ ಮಾತಾಡುತ್ತಾ ಪೌಲ್ ಅವರು ಹೇಳ್ತಾರೆ, 9ನೇ ಅಧ್ಯಾಯ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದ್ಸಾರಿ ಓದ್ರಿ, 9ನೇ ಅಧ್ಯಾಯ 6ರಿಂದ 10 ವಚನಗಳವರೆಗೆ ನಾವು ಓದಿದ್ದೆ. ಆದ್ರೆ ಅಲ್ಲಿ ಪೌಲ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ, ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರವೇ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು, ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಾಣಿಕೆ ಕೊಡ್ರಿ, 1000 ರೂಪಾಯಿ ಕೊಡ್ರಿ, 200 ರೂಪಾಯಿ ಕೊಡ್ರಿ ಅಂತೇಳಿ ಕೆಲವೊಂದು ಕಡೆಗೆ ಏನ್ ಮಾಡ್ತಾ ಇದಾರೆ? ಕ್ರಿಸ್ತ ವಿರೋಧಿ ಆತ್ಮ ಅವ್ರನ್ನ ಏನ್ ಮಾಡ್ತಾ ಇದೆ? ಪ್ರಚೋದನೆ ಮಾಡ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಕಾಶ್ ನಮ್ಮ ಸಭೆಯ ಹುಡುಗ, ಅವರು ಎಲ್ಲಿಗೋ ಹೋಗಿದ್ರಂತೆ. ಅವರು ಇಷ್ಟಾಗುತ್ತೆ, ಇಷ್ಟು ಕೊಡ್ಬೇಕು, 3000 ಖರ್ಚಾಗತ್ತೆ, ನಿನಗೆ ದೆವ್ವ ಹಿಡ್ಕೊಂಡದ ಚರ್ಚ್ ಅಂತೆ, ಮತ್ತದು ದೇವರ ಆಲಯ. ಹಲ್ಲೆಲೂಯಾ. ಅವ್ರು ದುಡ್ಡು ಕೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ವಿರೋಧವಾಗಿರ್ತಕ್ಕಂಥ ಕಾರ್ಯಗಳು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಹುಡುಗ ಹೇಳ್ತಾ ಇದ್ದಾನೆ, ಪ್ರಕಾಶ್ ಅಂತೇಳಿ. ಹಲ್ಲೆಲೂಯಾ. ಹೆಂಡಿಕೆ ಮುಡ್ಕೊಂಡಿದಾರಲ್ಲ. ಹಲ್ಲೆಲೂಯಾ. ಪ್ರಕಾಶ್ ಹೇಳ್ತಾ ಇದ್ದಾನೆ, ಅಯ್ಯ ಅಲ್ಲಿಗೆ ಹೋದೆ ನಾನು, ಮಂದಿರ ಶುಕ್ರವಾರ ಆರಾಧನೆ ನಡೀತೆ ಅಂತೇಳಿ ಗೊತ್ತಾಯ್ತು. ಹೋದಾಗ ನಿನಗೆ ಮಾಡಿಸ್ಬಿಟ್ರ. ಫಸ್ಟಿಗೆ ಎಲ್ಲಿ ಹೋಗಿ ಮಾಡಿಸ್ಬಿಟ್ರ. ಯಾರು ಮಾಡಿಸ್ತಾರೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಂಬಿದ ಮಕ್ಕಳಿಗೆ ಯಾವುದು ಕೂಡ ಟಚ್ ಆಗಲ್ಲ. ಹಲ್ಲೆಲೂಯಾ. ನಂಬಿಕೆ ನಿನಗಿರಬೇಕು ಪರಿಪೂರ್ಣವಾಗಿ ದೇವರ ಮೇಲೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಹಳ ಶಿವರಿಂಗ್ ಆಗಿ ಭಯಪಟ್ಟು, ಇವಾಗ ಬಂದಿದೀಯಾ 500 ರೂಪಾಯಿ ಕೊಡು, ನಾಳೆ ವಾರ ಮತ್ತೆ ನೆಕ್ಸ್ಟ್ ಶುಕ್ರವಾರ ಬಂದಾಗ ಇನ್ನು ಮುಂದಿಂದೆಷ್ಟು 3000 ರೂಪಾಯಿ ನೀನು ಕೊಡುವಂತಿ. ಮತ್ತೆ ಅಷ್ಟೇ ಅಲ್ಲದೆ ಅಕ್ಕಿ ತರಬೇಕು, ಬ್ಯಾಳೆ ತರಬೇಕು, ಎಣ್ಣೆ ತರಬೇಕು, ಇನ್ನೊಂದು ಏನೇನೋ ಈ ಬಹಳ ಹೇಳಿದ. ಹಲ್ಲೆಲೂಯಾ. ಅವೆಲ್ಲಗಳು ತಂದು ನೀನು ಕೊಟ್ರಪ್ಪ ನಿಂದು ಪರಿಹಾರ ಆಗತ್ತಂತೇಳಿ ಹೇಳಿದ್ರು. ಬೇರೆ ಯಾರಲ್ಲಿ ಪಾಸ್ಟರ್ ಇರೋರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಕ್ರಿಸ್ತನ ಆತ್ಮಕ್ಕೆ ಒಳಗಾದಂತವರಲ್ಲ, ಕ್ರಿಸ್ತನ ಆತ್ಮಕ್ಕೆ ವಿರೋಧವಾಗಿ ನಡೆಯುವಂತವ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಯಪ್ಪ ಬಂದು ಪ್ರಾರ್ಥನೆಯಲ್ಲಿ ಹಿಂಗ ಭಯ ಆಗ್ತಾ ಇದ್ರಿ, ನನಗೆ ಯಾರು ಮಾಡಿಸ್ಬಿಟ್ರಂತ, ಹಂಗಂತ ಹಿಂಗಂತ. ಎಷ್ಟು ದಿನ ಆಯ್ತು ನೀವು ಮಂದಿರಕ್ಕೆ ಬರಕ್ಕೆ ಅಂತೇಳಿ ಕೇಳಿ ಅವ್ರನ್ನ ಧೈರ್ಯಪಡಿಸಿ, ಇನ್ನು ಮುಂದೆ ಆ ಥರ ಕ್ರಿಯೆಗಳಿಗೆ ಹೋಗ್ಬೇಡ್ರಿ. ದೇವರು ವಿಗ್ರಹದಲ್ಲಿ ಯೇಸು ಸ್ವಾಮಿ ವಿಗ್ರಹ ಇಟ್ಟು ಮಾಡಿದ್ರು ಕೂಡ ಯೇಸು ಸ್ವಾಮಿ ಅಲ್ಲಿರಲ್ಲ. ಹಲ್ಲೆಲೂಯಾ. ಆತನು ನಿನ್ನಿಂದ ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡುವಂತ ದೇವರಲ್ಲ. ನಿನ್ನ ಹೃದಯ ಕೊಡು, ನಿನ್ನ ಸಮಯ ಕೊಡು, ನಿನ್ನ ಎಲ್ಲ ಕಷ್ಟಗಳನ್ನು ದೇವರು ದೂರ ಮಾಡ್ತಾನೆ ಅಂತ ಹೇಳಿ ಮಾಡಿದ್ವಿ. ಆತನಿಗೆ ಧೈರ್ಯ ಹೇಳಿದ್ವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಕಾಣಿಕೆ ಕೊಡುವಾಗ ಹೆಂಗ ಕೊಡಬೇಕು? ನಿನ್ನ ಹೃದಯದಲ್ಲಿ ನೇಮಿಸಿಕೊಂಡ ಪ್ರಕಾರವೇ ನೀನು ಕೊಡಬೇಕು. ಹಲ್ಲೆಲೂಯಾ. ಹಂಗ ಮತ್ತೆ ಕೊಡುವಾಗ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಕಾಣಿಕೆ ಕೊಡಬಾರ್ದು.
ಹಲ್ಲಲೂಯ. ಬಾ 100 ರೂಪಾಯಿ ಐತಪ್ಪ ಇರೋದು, ಹೆಂಗೆ ಕೊಡ್ಲಿ ಅಂತ ಕೆಲವು ಜನ. ಹಲ್ಲಲೂಯ, ಪ್ರೈಸ್ತಲ್ಲ. ಹಿಂಗೆ ಒಂದ್ಸಾರಿ ಒಬ್ಬ ಅಯ್ಯವರು ಒಂದು ಹತ್ರಕ್ಕೆ ಒಬ್ಬ ವಿಶ್ವಾಸಿ ಬಂದ. ಬಟ್ಟೆ ವ್ಯಾಪಾರಿ ಮಾಡ್ತಾ ಇದ್ದ ಅಯ್ಯಪ್ಪ. ವಿಶ್ವಾಸಿ ಬಂದಾಗ ಒಂದು ವಾರ ಎಲ್ಲ ಬಟ್ಟೆ ವ್ಯಾಪಾರ ಚೆನ್ನಾಗಾಯ್ತು. ಸ್ಟಾರ್ಟಿಂಗಲ್ಲಿ 100 ರೂಪಾಯಿ ದಶಮಾಂಶ ತೆಗ್ದಿದ್ದೀನ್ರಿ ಅಂತೇಳಿ ಏನು ಮಾಡ್ದ, ಕೊಟ್ಟ ಪ್ರೇಯರ್. ಎಷ್ಟು ಕೊಟ್ಟ? 100 ರೂಪಾಯಿ ಕೊಟ್ಟ. ನೆಕ್ಸ್ಟ್ ವಾರ ಮತ್ತೆ 2000 ರೂಪಾಯಿ ಆಯ್ತು, ಮತ್ತೆ 700 ರೂಪಾಯಿ ಕೊಟ್ಟ. ಹಂಗೆ ಅಭಿವೃದ್ಧಿ ಆಗ್ತಾ ಹೋದಂಗೆಲ್ಲ ದೇವರು ಉನ್ನತವಾಗಿ ಬ್ಲೆಸ್ ಮಾಡಿದಾಗ ದಶಮಾಂಶ 20,000 ಕೊಡಬೇಕಾಗಿತ್ತು. ಹಲ್ಲಲೂಯ. ಎಷ್ಟು ಕೊಡ್ಬೇಕಾಗಿತ್ತು? 20,000 ದಶಮಾಂಶ ಕೊಡಬೇಕಾಗಿತ್ತು. ಆಯ್ತು, ಈಯಪ್ಪ ಅಡ್ರೆಸ್ ಇಲ್ಲಾರಂಗೆ ಏನ್ ಮಾಡ್ಬಿಟ್ಟ, ಹೋಗ್ಬಿಟ್ಟ. ಹಲ್ಲಲೂಯ, ಪ್ರೈಸ್ ಲಾರ್ಡ್. ಸ್ವಲ್ಪ ಇದ್ದಾಗ ನಾವೇನ್ ಮಾಡ್ತೀವಿ, ಕೊಡೋದಕ್ಕಿಂತ ಮುಂದೆ ಏನ್ ಮಾಡಲ್ಲ, ನೋಡಲ್ಲ. ಆದ್ರೆ ಅಮೌಂಟ್ ಜಾಸ್ತಿ ಆದಂಗೆಲ್ಲ ಇಲ್ಲಿ ದೇವ್ರು ಕೊಟ್ಟಿರ್ತಾರೆ, ಅಭಿವೃದ್ಧಿ ಕೊಟ್ಟಿರ್ತಲ್ಲ. ಆದ್ರೆ ನಮ್ಮ ಹೃದಯ ಏನ್ ಮಾಡುತ್ತೆ, ಸಂತೋಷವಾಗಿ ದೇವರಿಗೆ ಕೊಡೋಕೆ ಏನ್ ಮಾಡಲ್ಲ ಪ್ರಿಯರೇ, ಮನಸ್ಸು ಕೊಡಲ್ಲ, ಇಷ್ಟ ಪಡಲ್ಲ. ಹಲ್ಲಲೂಯ. ದೇವ್ರು ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು, ನೀನು ಕಾಣಿಕೆ ಕೊಡುವಾಗ ನೀನು ಅಂದುಕೊಂಡ ರೀತಿಯಲ್ಲಿ, ನಿನ್ನ ಹೃದಯದಲ್ಲಿ ನೇಮಿಸಿರುವಂತ ಒಂದು ರೀತಿಯಲ್ಲಿ ಧಾರಾಳವಾಗಿ ನೀನು ಕೊಡುವುದೇ ಆದರೆ ನಿನ್ನ ಹೃದಯವನ್ನು ನೋಡಿರ್ತಕ್ಕಂಥ ದೇವರು ಏನ್ ಮಾಡ್ತಾನೆ, ನಿನ್ನನ್ನ ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಹಲ್ಲಲೂಯ, ಪ್ರೈಸ್ ಲಾರ್ಡ್. ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಿಮಗೆ ಕೆಲವು ವಿಚಾರಗಳು ಗೊತ್ತಿಲ್ಲ. ಹಲ್ಲಲೂಯ, ಪ್ರೈಸ್ ಲಾರ್ಡ್. ನೀವು ಅನ್ಕೊಳ್ಬಹುದು, ಹಿಂಗ ಮೈಕಲ್ಲಿ ಇಷ್ಟು ಕೊಟ್ರೆ ಕಾಣಿಕೆ ಅಂತ ಹೇಳಿಸ್ಬಿಟ್ರೆ ನನ್ನ ಹೆಸರು ಬಂದ್ಬಿಡುತ್ತಾ, ಅದು ಇದು ಅಂತೇಳಿ ನನ್ನ ಬ್ಲೆಸ್ಸಿಂಗ್ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ. ಹಲ್ಲಲೂಯ, ಅದಲ್ಲ. ಕಪಟಿಗಳು ಹಾಗೆ ಮಾಡುತ್ತಾರೆ ಎಂಬುದಾಗಿ ಸ್ವಾಮಿಯವರು ವಾಕ್ಯಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಪ್ರೇರೆ, ಹೇಳ್ತಾ ಇದ್ದಾರೆ ಪ್ರೇರೆ. ಇಷ್ಟು ದಿನ ನಮ್ಗೆ ತಿಳಿದಿಲ್ವೇನೋ, ನಾವು ಆ ರೀತಿಯಾಗಿ ಮಾಡಿದೀವಿ. ಆದ್ರೆ ತಂದೆಯಾದ ದೇವರು ಮಾತಾಡ್ತಾ ಇದ್ದಾನೆ, ಕುಮಾರನಾದ ದೇವರು ಮಾತಾಡ್ತಾ ಇದ್ದಾನೆ. ಇವತ್ತು ನಾವು ಏನ್ ಮಾಡ್ಬೇಕು, ಅದಕ್ಕೆ ಒಳಗಾಗಿ ನಾವು ಜೀವಿಸಬೇಕು. ಹಲ್ಲಲೂಯ, ಪ್ರೇಸ್ ದಿ ಲಾರ್ಡ್. ಬಲಗೈ ಕೊಟ್ಟಿದ್ದು ಎಡಗೈಗೂ ಕೂಡ ತಿಳಿಯಲಾರದ ರೀತಿಯಲ್ಲಿ ನಾವು ದೇವರಿಗೆ ಏನ್ ಮಾಡ್ಬೇಕು ಪ್ರೇರೆ, ಕೊಡುವಂತವ್ರಾಗಿರ್ಬೇಕು. ಅಯ್ಯಪ್ಪ ಫುಲ್ ಅಭಿವೃದ್ಧಿ ಮಾಡಿದ ದೇವರು, ಆದ್ರೆ ಇನ್ನೊಂದು ನೆಕ್ಸ್ಟ್ ವಾರ ದಶಮಾಂಶವನ್ನ ಕೊಡ್ಲಿಲ್ಲ. ಕಡಿಮೆ ಇದ್ದಾಗ ದಶಮಾಂಶ ಕೊಡೋಕೆ ನಾವು ಬಹಳ ಏನ್ ಮಾಡ್ತೀವಿ, ಮುಂದಿರ್ತೀವಿ. ಆದ್ರೆ ಅಭಿವೃದ್ಧಿ ಆದಂಗೆಲ್ಲ ದಶಮಾಂಶ 1 ಲಕ್ಷ ರೂಪಾಯಿ ಬಂದ್ರಪ್ಪ ಅಂದ್ರೆ 1 ಲಕ್ಷಕ್ಕೆ ಎಷ್ಟಾಗುತ್ತೆ 10,000. 2 ಲಕ್ಷಕ್ಕೆ ಎಷ್ಟಾಗುತ್ತೆ 20,000. ದಶಮಾಂಶ ಅಂದ್ರೇನು, 10ಗೆ 1 ಭಾಗ. ಅದು ಯಾರಿಗೆ? ದೇವರಿಗೆ ಎಂಬುದಾಗಿ. ಹಲ್ಲಲೂಯ. ಹಿಂಗೆ ಕಡಿಮೆ ಇದ್ದಾಗ ಏನು ಅನ್ಸಲ್ಲ, ಆದ್ರೆ ಹೆಚ್ಚಾದಂಗೆಲ್ಲ ಮನಸ್ಸು ಲೋಕ ಎಳಿತಿರುತ್ತ. ಹಲ್ಲಲೂಯ, ಪ್ರೈಸ್ ದಿ ಲಾರ್ಡ್. ಆ ಲೋಕ ಯಾವಾಗ ಎಳೆಯಿತ್ತು ಅವಾಗ ನಾವೇನ್ ಮಾಡ್ತೀವಿ ಪ್ರೇರ, ಆ ಪದ್ಧತಿಯನ್ನ ಬಿಟ್ಟು ಬಿಡ್ತೀವಿ. ಸೈತಾನನ ಏನ್ ಮಾಡಿಬಿಡ್ತಾನೆ, ದುಃಖವನ್ನು ಬಲಾತ್ಕಾರವನ್ನು ತಂದು ಏನ್ ಮಾಡ್ಬಿಡ್ತಾನೆ, ಆಶೀರ್ವಾದಗಳ ಇನ್ನೂ ಹೆಚ್ಚು ಆಶೀರ್ವಾದ ಮಾಡ್ಬೇಕು ಅನ್ಕೊಂಡಿರ್ತಾನೆ ದೇವ್ರು. ಅಲ್ಲಿಗೆ ಸ್ಟಾಪ್ ಮಾಡಿದ ತಕ್ಷಣ ಆಯ್ತು, ಹಂಗೇ ಮುಂದುವರ್ಕೊಂಡು ಹೋಗ್ತಾ ಇರ್ತಾರೆ. ಹಲ್ಲಲೂಯ. ಇಲ್ಲ ನೋಡ್ತಾ ಇದ್ದ, ಮೂರನೇದಾಗಿ ನಾವೇನನ್ನು ಕೊಡ್ಬೇಕಂತೆ, ಕಾಣಿಕೆಯನ್ನು ಕೊಡ್ಬೇಕು. ಅದ್ರ ಕುರಿತಾಗಿ ಯೇಸು ಸ್ವಾಮಿ ಒಂದ್ಸಾರಿ ಹಿಂಗ ಸಭಾಮಂದಿರಕ್ಕೆ ಹೋಗಿರ್ತಾನ, ಪೆಟ್ಟಿಗೆ ಮುಂದೆನೆ ಕುಂದಿರ್ತಾನೆ, ಕುಂತ್ಕೊಂಡು ನೋಡ್ತಾ ಇರ್ತಾನೆ, ಯಾರು ಎಷ್ಟೆಷ್ಟು ಆಗ್ತಾರೆ ಅಂತೇಳಿ. ಯಾರು? ಯೇಸು ಸ್ವಾಮಿ. ನೋಡ್ತಾ ಇರ್ಬೇಕಾದ್ರೆ ದೊಡ್ಡ ಶ್ರೀಮಂತರು ಎಲ್ಲರೂ ಬಂದ್ರು. ಹಲ್ಲಲೂಯ. ದೇವ್ರ ವಾಕ್ಯ ಹೇಳುತ್ತದೆ, ಕಾಣಿಕೆಯು ಶ್ರೀಮಂತರ ಸಾನ್ನಿಧ್ಯ ಪ್ರವೇಶಕ್ಕೆ ಅದು ಒಂದು ಮೂಲವಾಗಿದೆ ಎಂಬುದಾಗಿ, ಅನುಕೂಲವಾಗಿದೆ ಎಂಬುದಾಗಿ. ಹಲ್ಲಲೂಯ, ಪ್ರೈಸ್ ದಿ ಲಾರ್ಡ್. ಶ್ರೀಮಂತರ ಪ್ರವೇಶಕ್ಕೆ, ಮಂದಿರಕ್ಕೆ ಶ್ರೀಮಂತರು ಬರುವಾಗ ಪ್ರವೇಶಕ್ಕೆ ಕಾಣಿಕೆ ಎನ್ನುವಂಥದ್ದು ಅನುಕೂಲವಾಗಿದೆ ಎಂಬುದಾಗಿ ಸ್ವಾಮಿ ಎಲ್ಲರೂ ನೋಡ್ತಾ ಇರ್ತಾರೆ. ಎಲ್ಲರೂ ಬಂದು ಆಗ್ತಾ ಇರ್ತಾರೆ. ಆಗುವಾಗ ಪ್ರಿಯರೇ, ಒಬ್ಬ ಬಡ ಮುದೇಕಿ, ಒಂದ್ಸಾರಿ ನಿಮ್ಮ ವಾಕ್ಯ ತೆಗಿರಿ. ಬಡ ಮುದೇಕಿ ಲಾಸ್ಟ್ ಕೊನೆಯದಾಗಿ ಬಂದು ಏನ್ ಮಾಡ್ತಾರೆ, ಮಾರ್ಕನ ಬರೆಸುವಾರ್ತೆ 12ನೇ ಅಧ್ಯಾಯ 41ರಿಂದ 44 ವಚನಗಳು. ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 44ರಿಂದ 44 ವಚನಗಳು. ಯೇಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನು ನೋಡುತ್ತಿದ್ದನು. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆ ಬಂದು 2 ಕಾಸು ಅಂದರೆ 1 ದುಗ್ಗಾಣಿ ಹಾಕಿದಳು. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದರಲ್ಲಿ ಹಾಕಿದರು, ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು, ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಅಂದನು. ಹಲ್ಲಲೂಯ, ಪ್ರೈಸ್ ದಿ ಲಾರ್ಡ್. ಹಲ್ಲಲೂಯ. ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಹಾಕಿದ್ದಾರ, ಮಿಕ್ಕಿದ್ದು ಹಾಕಕತ್ತಾರ. ಯಾರಿಗೆ? ದೇವ್ರ ಸನ್ನಿಧಾನಕ್ಕೆ, ದೇವ್ರ ಉಂಡಿಗೆ ಹಾಕುವಾಗ ಒಬ್ಬ ಇನ್ನಲ್ಲಿದ್ದ ಮುದೇಕಿ ಬಂದು, ಪಾಪ ಬಡ ವಿಧವೆ ಬಂದು ಏನ್ ಮಾಡ್ತಾ ಇದ್ದಾನಂದ್ರೆ 2 ಕಾಸು ಹಾಕಿದ್ಲು ಪ್ರಿಯರೇ. 2 ಕಾಸು ಹಾಕಿದಾಗ ಸ್ವಾಮಿ ಶಿಷ್ಯರನ್ನು ಕರೆದು ಹೇಳ್ತಾನೆ, ಇವರೆಲ್ಲರೂ ತಮಗೆ ಮಿಕ್ಕಿದ್ರಲ್ಲಿ ಹಾಕಿದ್ರು, ಆದ್ರೆ ಈಕೆಯಾದರೂ ತನ್ನ ಜೀವನವನ್ನೇ ಏನ್ ಮಾಡ್ಬಿಟ್ಲಂತೆ,
ಹಾಕಿ ಬಿಟ್ಲು. ತನಗೋಸ್ಕರವಾಗಿ ಏನನ್ನು ಕೂಡ ಏನ್ ಮಾಡಲಿಲ್ಲಂತೆ, ಉಳಿಸಿಕೊಳ್ಳಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಂದ್ರೆ ಆಕೆ ಹೃದಯ ಪೂರ್ವಕವಾಗಿ ತನ್ನ ಕಾಣಿಕೆಯನ್ನು ಏನ್ ಮಾಡಿದಾಳೆ, ಸಮರ್ಪಣೆ ಮಾಡಿದಾಳೆ. ಹಲ್ಲೆಲೂಯಾ. ಮತ್ತೆ ಹಂಗಂತೇಳಿ ಮನೆಗೆ ಏನು ಇಟ್ಕೊಳ್ಳಾರ್ದು ಎಲ್ಲ ಆ ರೀತಿಯಾಗಲ್ಲ, ಕೆಲವೊಬ್ರು ತಪ್ಪಾಗಿ ತಿಳ್ಕೊಂತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಎಲ್ಲವೂ ಕೂಡ ನೇರವಾಗಿ ಮಾತಾಡಲಾಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಮುದೈಕಿ ಏನ್ ಮಾಡಿದ್ಲು, ಹೃದಯವನ್ನ ಸಮಯವನ್ನ ಕೊಟ್ಲು. ಕಾಣಿಕೆ ಹಾಕುವಾಗ ದೇವರು ನೇಮಿಸಿದ ಪ್ರಕಾರ ಪದ್ಧತಿಯಲ್ಲಿಯೇ ಆಕೆ ಏನ್ ಮಾಡಿದ್ಲು ಪ್ರಿಯರೇ, ಕಾಣಿಕೆಯನ್ನ ಏನ್ ಮಾಡಿದ್ಲು, ಹಾಕಿದಳು ಪ್ರಿಯರೇ. ಹಲ್ಲೆಲೂಯಾ. ಹೃದಯದಿಂದ ಬಲಾತ್ಕಾರದಿಂದ ಯಾರು ಕೂಡ ಕಾಣಿಕೆಗಳನ್ನ ನೀವು ಹಾಕೋದಕ್ಕೆ ಹೋಗ್ಬೇಡ್ರಿ. ಮತ್ತೆ ಇಷ್ಟು ಹಾಕಿದ್ನಪ್ಪ, ಹೋದ್ಮೇಲೆ ಅಯ್ಯೋ 50 ರೂಪಾಯಿ ಇದ್ರೆ ಚೆನ್ನಾಗಿರ್ತಿತ್ತು, ರೂಢಿಗೆ ಹಾಕಿಬಿಟ್ನೆ ನಾನು ಅಂತೇಳಿ ಮನ್ಸು ಅನಿಸ್ತಿರುತ್ತೆ. ಅನಿಸುತ್ತಾ ಇಲ್ಲ? ಅನಿಸ್ತಾ ಇರುತ್ತೆ. ಆ ರೀತಿಯಾಗಿ ಬಲಾತ್ಕಾರದಿಂದ ಯಾರು ಕೂಡ ಹಾಕಬಾರದು. ಹಲ್ಲೆಲೂಯಾ. ಇದ್ರೆ ಹಾಕ್ರಿ. ಹಲ್ಲೆಲೂಯಾ. ಇಲ್ಲ ಅಂದ್ರೆ ಅದು ದೇವರಿಗೆ ಬಿಟ್ಟಿರುವಂಥದ್ದು, ನಿಮಗೆ ಬಿಟ್ಟಿರುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೂರನೇದಾಗಿ ನಾವು ಕಾಣಿಕೆಯನ್ನ ಕೊಡುವುದೇ ಆದ್ರೆ ಆತನು ಹೇಳ್ತಾ ಇದ್ದಾನೆ, ನಿಮ್ಮ ಹೊಲದಲ್ಲಿ ನುಂಗುವ ಹುಳವನ್ನ ನಾನೇನ್ ಮಾಡ್ತೀನಿ, ತಡಿತೀನಿ. ನಿಮ್ಮನ್ನ ಎಲ್ಲ ಸಕಲ ವಿಷಯದಲ್ಲಿ ನಾನು ಅಭಿವೃದ್ಧಿ ಮಾಡ್ತೀನಿ. ಅಷ್ಟಕ್ಕೆ ಆತ ಸುಮ್ಮನೆ ಬಿಡ್ಲಿಲ್ಲ ಪ್ರೇರೆ. ಆತನ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾನೆ. 3ನೇ ಅಧ್ಯಾಯ ಮಲಾಕಿಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. 3ನೇ ಅಧ್ಯಾಯದಲ್ಲಿ, ಆಗ ಸಕಲ ಜನಾಂಗಗಳವರು ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಮನೆ, ನಿನ್ನ ಕುಟುಂಬ, ನೀನಿರ್ತಕ್ಕಂಥ ಸ್ಥಳ, ಅದೆಲ್ಲದರಲ್ಲಿ ಆನಂದ ಇರುತ್ತೆ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವಾಗ ಪರಿಪೂರ್ಣವಾಗಿ ನೀನು ಆತನಿಂದ ಕದ್ದುಕೊಳ್ಳದೆ ಆತನು ಹೇಳಿರುವ ರೀತಿಯಲ್ಲಿ ದಶಮಾಂಶ, ಅದೇ ರೀತಿಯಾಗಿ ಕಾಣಿಕೆಯನ್ನ ಆತನ ಸನ್ನಿಧಾನದಲ್ಲಿ, ಆತನ ಭಂಡಾರಕ್ಕೆ ನೀನು ತೆಗೆದುಕೊಂಡು ಬಂದಾಗ, ಹಲ್ಲೆಲೂಯಾ. ಈ 3 ವಿಷಯಗಳನ್ನ ದೇವರು ನಮಗೇನ್ ಮಾಡ್ತಾರೆ ಇವತ್ತಿನ ದಿನ ಮಾತಾಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಹೃದಯವನ್ನು ನಾವು ದೇವರಿಗೆ ಕೊಡಬೇಕು. ಅಬ್ರಹಾಮ ಹೃದಯವನ್ನ ಕೊಟ್ಟ, ಅಬ್ರಹಾಮನನ್ನ ದೇವರು ಆಶೀರ್ವಾದ ಮಾಡಿದ. ಹನ್ನಳು ಹೃದಯವನ್ನು ಕೊಟ್ಲು, ದೇವರು ಹನ್ನಳನ್ನು ಅಭಿವೃದ್ಧಿಪಡಿಸಿದ, ಆಶೀರ್ವಾದ ಮಾಡಿದ. ಎರಡನೆಯದಾಗಿ ಸಮಯವನ್ನ ನಾವು ಏನ್ ಮಾಡ್ಬೇಕು, ದೇವರಿಗೆ ಕೊಡಬೇಕು. ದಾನಿಯೇಲನು ದೇವರಿಗೆ ಸಮಯವನ್ನ ಕೊಟ್ಟ. ಯಾವುದೋ ಒಂದು ಗುಲಾಮನಾಗಿರುವಂತ ದಾನಿಯೇಲನನ್ನ ಉನ್ನತವಾಗಿರ್ತಕ್ಕಂಥ ಜಾಬ್ಗೆ ದೇವರು ಏನ್ ಮಾಡ್ತಾನೆ, ಆಯ್ಕೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ದೇಶದ ಜನರೆಲ್ಲರೂ ಕೂಡ ದಾನಿಯೇಲನ ಕೆಳಗಡೆಯವರು ಆದ್ರೂ ಪ್ರಿಯರೇ. ದಾನಿಯೇಲನ ಹೆಸರು ಆ ಒಂದು ದೇಶಕ್ಕೆ ಮಾತ್ರವಲ್ಲ, ಹಲ್ಲೆಲೂಯಾ, ಬಾಬೆಲ್ ಸಂಸ್ಥಾನಕ್ಕೆ ಮಾತ್ರವಲ್ಲ, 127 ಸಂಸ್ಥಾನಕ್ಕೂ ಕೂಡ ಯಾರ ಹೆಸರು ಪ್ರಸಿದ್ಧಿ ಆಯ್ತು, ದಾನಿಯೇಲನ ಹೆಸರು. ಹಲ್ಲೆಲೂಯಾ. ಯಾವ ರೀತಿಯಾಗಿ ಯೋಸೇಫನನ್ನ ಬರಗಾಲದಲ್ಲಿ ದೇವರು ಅವನ ಹೆಸರನ್ನ ಪ್ರಸಿದ್ಧಿ ಮಾಡಿದ್ನು, ಅದೇ ರೀತಿಯಲ್ಲಿ ಆ ದಾನಿಯೇಲನ ಹೆಸರನ್ನು ಕೂಡ ಲೋಕದಲ್ಲಿರ್ತಕ್ಕಂಥ 127 ಸಂಸ್ಥಾನಗಳವರೆಗೂ ಕೂಡ ದಾನಿಯೇಲ ಅಂದ್ರೆ ನೆಬೂಕದ್ನೆಚ್ಚರ ರಾಜನ ಕೆಳಗಡೆ ಇರತಕ್ಕಂಥ ಒಬ್ಬ ಏನಾಗಿದ್ದಾನೆ, ಪ್ರಧಾನ ಮಂತ್ರಿ ಆಗಿದ್ದಾನೆ. ಆಫ್ಟರ್ ದ ಕಿಂಗ್ ಡ್ಯಾನಿಯೇಲ್. ಹಲ್ಲೆಲೂಯಾ. ರಾಜನ ನಂತರ ದಾನಿಯೇಲನೇ ಆಗಿದ್ದಾನೆ ಅಂತೇಳಿ ಅಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಅಷ್ಟೇ ಅಲ್ಲದೆ ದಾನಿಯೇಲ ಸೀಟ್ ಹಂಗೇ ಇತ್ತು. 4 ರಾಜರು ಬದಲಾಗ್ತಾರೆ. ಎಷ್ಟು ಜನ ಬಂದ್ರ? 4 ರಾಜರು ಬಂದ್ರು. ನೆಬೂಕದ್ನೆಚ್ಚರ ಹೋದ್ನ, ಇನ್ನೊಬ್ಬ ಹೋದ, ಎಲ್ಲರೂ ಹೋದ್ರು. 4-5 ರಾಜರು ಬದಲಾಗ್ತಾರೆ. ಇಸ್ರಾಯೇಲ್ ರಾಜನ ಒಳಗೊಂಡ್ರೆ 5 ರಾಜರು ಬದಲಾಗ್ತಾರೆ. ಆದ್ರೆ ದಾನಿಯೇಲನ ಸೀಟ್ ಬದಲಾಗ್ಲಿಲ್ಲ. ಹಲ್ಲೆಲೂಯಾ. ದಾನಿಯೇಲನಿಗೆ ಕೊಡುವಂತ ಮರ್ಯಾದೆ ಬದಲಾಗ್ಲಿಲ್ಲ. ಹಲ್ಲೆಲೂಯಾ. ದಾನಿಯೇಲನಿಗೆ ಇರ್ತಕ್ಕಂಥ ವೃದ್ಧಿ ಬದಲಾಗ್ಲಿಲ್ಲ. ಹಲ್ಲೆಲೂಯಾ. ದಾನಿಯೇಲನ ಹೆಸರು ಬದಲಾಗ್ಲಿಲ್ಲ. ಹಲ್ಲೆಲೂಯಾ. ಆ ರೀತಿಯಾಗಿ ದೇವರಿಗೆ ಸಮಯ ಕೊಟ್ಟ ದಾನಿಯೇಲನ ದೇವರು ಏನ್ ಮಾಡಿದ, ಅಭಿವೃದ್ಧಿ ಪಡಿಸಿದ ಪ್ರೇರೆ. ಹಲ್ಲೆಲೂಯಾ. ಅಂದ್ರೆ ಕಾನ್ಸ್ಟೆಂಟ್ ಅಂದ್ರೆ ಸ್ಥಿರತೆಯ ವೃದ್ಧಿ. ಈಗ ವೃದ್ಧಿ ಇರುತ್ತೆ, ಆಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಹಂಗಲ್ಲ. ಹಲ್ಲೆಲೂಯಾ. ಕಳ್ಳನೆಲ್ಲ ಕದ್ಕೊಂಡು ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಆ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಅಲ್ಲ, ಸ್ಥಿರತೆಯುಳ್ಳ ಅಭಿವೃದ್ಧಿಯನ್ನ ನೀನು ದೇವರಿಗೆ ಸಮಯ, ಹೃದಯವನ್ನು ಕೊಡುವಾಗ ಆತನ ಏನ್ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. 3ನೇದಾಗಿ ನಾವು ನೋಡಿದೆ ಪ್ರಿಯರೇ, ದೇವರಿಗೆ ಕಾಣಿಕೆಯನ್ನು ಕೊಡುವಾಗ ದೇವರೇ ಹೇಳಿದಾನೆ, ನೀವು ಕೊಡುವಾಗ ನಾನು ಏನ್ ಮಾಡ್ತೀನಿ, ನಿಮ್ಮನ್ನ ಆಶೀರ್ವಾದ ಮಾಡ್ತೀನಿ. ನುಂಗುವ ಹುಳವನ್ನ ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡುದು, ನಿಮ್ಮ ದ್ರಾಕ್ಷೆಯ ಹಣ್ಣು ತೋಟದಲ್ಲಿ ಉದುರಿ ಹೋಗೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹತ್ತಿ ಏನಂತೆ ಕಾಯಿ ಬುಳ್ಳಾರಂಗ್ ಮಾಡ. ದ್ರಾಕ್ಷೆ ತೋಟ ಅಂದ್ರೆ ಏನು, ಇಸ್ರಾಯೇಲ್ ಸಂಸ್ಕೃತಿ ಅದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನಮ್ಮ ಬೆಳೆಗಳು ಏನೇನದು ಎಲ್ಲವುಗಳನ್ನು ನಾವು ಏನ್ ಮಾಡ್ಬೇಕು, ಅಪ್ಲಿಕೇಶನ್ ಹಾಕೋಬೇಕು. ಹಲ್ಲೆಲೂಯಾ. ಅವೆಲ್ಲವುಗಳನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಯಾರಿಗೆ ಕೊಡ್ತಾನೆ ಪ್ರಿಯರೇ, ಸಮಯವನ್ನ ಕೊಟ್ಟಂತವರಿಗೆ, ಕಾಣಿಕೆಯನ್ನ ಆತನ ಭಂಡಾರಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥ ಮಕ್ಕಳಿಗೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಈ ರೀತಿಯಾಗಿ ನಾವು ಇದ್ದಿದ್ದೇ ಆದ್ರೆ ದೇವ್ರ ಹೆಂಗ ಆಶೀರ್ವಾದ ಮಾಡ್ತಾನೆ, ಸಕಲ ವಿಷಯದಲ್ಲಿ ಕೂಡ ಆಶೀರ್ವಾದ ಮಾಡ್ತಾನೆ. ಅಷ್ಟೇ ಅಲ್ಲದೆ ನಿನ್ನಲ್ಲಿ ಇರುವಾಗ, ಬಡವರು ಯಾರಾದರೂ ಇದ್ದಾಗ ಅವರಿಗೆ ನೀನೇನ್ ಮಾಡ್ಬೇಕು,
ಸಹಾಯ ಮಾಡಬೇಕು. ಇದ್ದಾಗ ನಿನ್ನಲ್ಲಿ ಇಲ್ವಾ, ನಿನಗೆ ಅಷ್ಟೇ ಇದೆನಾ, ನೀನು ಮಾಡುವಂಥದ್ದು ಬೇಕಾಗಿಲ್ಲ. ನಿನಗೆ ಹೆಚ್ಚಿನದಾಗಿ ಇದ್ರೆ ನೆರೆಹೊರೆಯವರು ಒಂದು ವೇಳೆ ಯಾರಾದ್ರೂ ನಿನ್ನ ಹತ್ರ ಏನಾದರೂ ಕೇಳೋಕೆ ಬಂದ್ರೆ ಇಲ್ಲ ಅಂತೇಳಿ ಹಿಂದಕ್ಕೆ ಕಳಿಸಬಾರ್ದು ನೀನು. ಹಲ್ಲೆಲೂಯಾ. ಯಾಕಂದ್ರೆ ನಂಬಿಗಸ್ತರಾಗಿ ನಿನ್ನ ಮನೆಯ ಪಕ್ಕದಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅದು ಒಂದು ಆಜ್ಞೆ, ದೇವರ ಆಜ್ಞೆ. ನೆರೆಹೊರೆಯವನು ನಿನ್ನ ಹತ್ರ ಯಾವ್ದಾದ್ರು ವಸ್ತು ನಿನ್ನಲ್ಲಿ ಕೇಳಕ್ ಬಂದಾಗ ಟಮಟೆ ಹಣ್ಣು ಇರ್ತಾವ, ಆದ್ರೂ ಕೂಡ ಟಮಟೆ ಹಣ್ಣು ಇಲ್ಲ ಅಂತ ಹೇಳ್ಬಾರ್ದು. ಹಲ್ಲೆಲೂಯಾ. ಅಕ್ಕಿ ಇರುತ್ತಾ, ಆದ್ರೂ ಕೂಡ ಇಲ್ಲ ಅಂತ ಹೇಳ್ಬಾರ್ದು. ಹಲ್ಲೆಲೂಯಾ. ಇದ್ದಾಗ ಇಲ್ಲ ಇಲ್ಲ ಅಂತ ಹೇಳ್ರಿ. ಹಲ್ಲೆಲೂಯಾ. ಇದ್ದಾಗ ಇಲ್ಲ ಅಂತ ಹೇಳ್ಬಾರ್ದು. ಬಡವರಿಗೆ ಉದಾರವಾಗಿ ಕೊಡ್ರಿ, ಭಿಕ್ಷುಕರಿಗೆ ಉದಾರವಾಗಿ ಕೊಡ್ರಿ, ಇಲ್ಲಲಾರದಂತ ಗತಿ ಇರಲಾರದಂತವ್ರಿಗೆ ಅನಾಥರಿಗೆ ಉದಾರವಾಗಿ ನೀವು ಕೊಡ್ರಿ. ಮತ್ತೆ ಎಲ್ಲ ಚೆನ್ನಾಗಿರುತ್ತೆ. ನಾಟಕ ಮಾಡ್ತಿರ್ತಾರೆ ಹಿಂಗೆ ಕುಂಟಿಗೆ ಅವ್ರಿಗೆ ಕೊಡ್ಬೇಡ್ರಿ. ಕುಡಿಯೋರು ಇರ್ತಾರ ಅವ್ರು ಏನು ಹಾಳಾಗಿ ಹೋಗ್ತಾ ಇರ್ತಾರ ಅವ್ರು. ಮತ್ತೆ ಅದಕ್ಕೂ ನಿಮ್ದು ಪಾಲಿರುತ್ತೆ. ಅದ್ರ ಸಲುವಾಗಿ ಕೊಡುವಾಗಲೂ ಕೂಡ ಕೆಲವೊಬ್ರು ಮಕ್ಕಳನ್ನ ಎತ್ಕೊಂಡ್ ಬಂದಿರ್ತಾರ, ಅವರೆಲ್ಲ ಬೇಸ್ ದಷ್ಟಪುಷ್ಟವಾಗಿರ್ತಾರ, ಅಂಥವ್ರಿಗೆ ಕೊಡಬೇಡ್ರಿ. ಯಾರಿಗೆ ಕೊಡಬೇಕು? ಕಾಲು ಇರ್ಲಾರ್ದಂಥವ್ರು, ಕೈ ಇರ್ಲಾರ್ದಂಥವ್ರು, ಒಳ್ಳೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತಾ ಅಂಥವ್ರಿಗೆ ಏನು ಮಾಡ್ಬೇಕು? ನಾವು ಉದಾರವಾಗಿ ಕೊಡಬೇಕು. ಬಡವರಿಗೆ ಉದಾರವಾಗಿ ನಾವು ಕೊಡುವಂಥವ್ರು ಆಗ್ಬೇಕು ಪ್ರಿಯರೇ. ಆವಾಗ ಕೊಟ್ಟಾಗ್ಲೂ ದೇವರು ಏನ್ ಮಾಡ್ತಾನೆ ಅಂತ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ವಾಕ್ಯ ಮತ್ತೊಂದು ಸಾರಿ ಓದೋಣ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 10ನೇ ವಚನ. ಎಸ್. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ. ದೇಶದಲ್ಲಿ ಯಾವಾಗಲೂ ಬಡವರು ಇರುವರಷ್ಟೇ. ಆದುದರಿಂದ ನೀವು ಸ್ವದೇಶದವರಾದ ಬಡವರಿಗೆ ಗತಿಯಿಲ್ಲದವರಿಗೂ ಕೈ ನೀಡಿ ಸಹಾಯ ಮಾಡಬೇಕೆಂದು ಆಜ್ಞಾಪಿಸಿದ್ದೇನೆ. ಹಲ್ಲೆಲೂಯಾ. ಆಜ್ಞೆ. ಹಲ್ಲೆಲೂಯಾ. ಇರಲಾರ್ದಂಥವ್ರಿಗೆ ನಾವೇನ್ ಮಾಡ್ಬೇಕು? ಕೊಡಬೇಕು ಪ್ರೇರಿ. ಇವಾಗ ಎಲ್ಲರೂ ನಾವು ಎದ್ದು ನಿಂತ್ಕೊಳ್ಳೋಣ. ಯೇಸು ಸ್ವಾಮಿ ಈ ಲೋಕಕ್ಕೆ ಜನಿಸಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪೂರ್ವ ದೇಶದ ಜ್ಞಾನಿಗಳು ಎಷ್ಟೋ ಜನರು ಹೋಗಿ ಆತನು ತೊಟ್ಟಿಲಲ್ಲಿ ಇರುವಾಗ ಪ್ರಿಯರೇ ಆತನಿಗೆ ಬಂಗಾರ, ರಕ್ತಬೋಳವನ್ನ, 3 ರೀತಿಯ ಕಾಣಿಕೆಗಳನ್ನ ಏನ್ ಮಾಡ್ತಾರೆ? ತೆಗೆದುಕೊಂಡು ಹೋಗಿ ಆತನನ್ನ ಮಹಿಮೆ ಪಡಿಸ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಂತುಕೊಂಡು ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಹೇಳಿದ್ದಾನೆ, ನೀನು ಕೊಡುವಾಗ ಉದಾರವಾಗಿ ಕೊಡುವುದೇ ಆದರೆ ನೀನು ಮಾಡುವಂತ ಪ್ರಯತ್ನ, ನೀನು ಮಾಡುವಂತ ಕೆಲಸಗಳಲ್ಲೆಲ್ಲ ನಾನು ನಿನ್ನನ್ನ ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ. ಇಲ್ಲಿಯವರೆಗೆ ನೀನು ಉದಾರವಾಗಿ ಕೊಟ್ಟಿಲ್ವೇನು? ಇಲ್ಲಿಯವರೆಗೆ ನೀನು ನೊಂದುಕೊಂಡು ದುಃಖ ಕ್ರಾಂತನಾಗಿ ಕೊಟ್ಟಿದ್ದೀಯೇನು? ದೇವರಿಗೆ ಹೃದಯವನ್ನು ಕೊಟ್ಟಿಲ್ವೇನು? ದೇವರಿಗೆ ಸಮಯವನ್ನು ಕೊಟ್ಟಿಲ್ವೇನು? ದೇವರಿಗೆ ಕಾಣಿಕೆ ದಶಮಾಂಶವನ್ನು ಕೊಟ್ಟಿಲ್ವೇನು? ಇವತ್ತಿನಿಂದ ಒಂದು ನಿರ್ಣಯವನ್ನು ತೆಗೆದುಕೋ. ಒಂದು ಕ್ರಮವಾದ ರೀತಿಯಲ್ಲಿ ಎಲ್ಲವೂ ಕೂಡ ಜರುಗಬೇಕು ಪ್ರಿಯರೇ. ನೀನು ರಕ್ಷಣೆ ಹೊಂದಲಾರದೆ ಇದ್ದರೆ ನಿನಗೆ ಮುಕ್ತಿ ಇಲ್ಲ. ಯೇಸು ಕ್ರಿಸ್ತನ ನಾಮವೇ ಹೊರತು ಊಹಿಸಲು ಬೇರೆ ಯಾವುದು ಇಲ್ಲ ಎಂಬುದಾಗಿ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ಪ್ರಿಯರೇ. ರಕ್ಷಣೆ ಹೊಂದಬೇಕಾದ್ರೆ ಒಂದೇ ಮಾರ್ಗ, ಅದು ಯೇಸು ಮಾರ್ಗ. ಆತನಿಗೆ ನೀನು ಹೃದಯ ಕೊಟ್ರೆ ಆತನು ನಿನ್ನನ್ನು ಮುಕ್ತಿಗೆ ಸೇರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ನಿನ್ನ ಹೃದಯ ಕೊಡು. 10 ಜನ ಕುಷ್ಠರೋಗಿಗಳು ಬಂದ್ರು, 10 ಜನ ಎಲ್ಲರೂ ಸ್ವಸ್ಥರಾದ್ರು ಪ್ರಿಯರೇ. ಆದ್ರೆ ಒಬ್ಬಾತನೇ ಮಾತ್ರ ದೇವರಿಗೆ ಹೃದಯ ಕೊಟ್ಟ. 9 ಜನ ಕೃತಜ್ಞತೆ ಉಳ್ಳವರಾಗಿ ಹೋಗ್ಲಿಲ್ಲ. ಅಟ್ಲೀಸ್ಟ್ ದೇವರ ಹತ್ರಕ್ಕೆ ಬಂದು ಅವರು ಥ್ಯಾಂಕ್ಸ್ ಕೂಡ ಹೇಳಲಾರ್ದು ಹಂಗೇ ಹೊರಟೋದ್ರು ಪ್ರಿಯರೇ. ಇವತ್ತು ಕೂಡ ನೀನು ಆ ರೀತಿಯ ಸ್ಥಿತಿಯಲ್ಲಿದ್ದೀಯಾ? ನಿನ್ನ ಹೃದಯವನ್ನು ದೇವರಿಗೆ ಕೊಡಲಾರದ ಸ್ಥಿತಿಯಲ್ಲಿದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡು. ಸ್ವಾಮಿ, ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ತೀನಿ. ನಾನು ನನ್ನ ಹೃದಯವನ್ನು ನಿನಗೆ ಕೊಡ್ತೀನಿ, ನನ್ನ ಸಮಯವನ್ನು ನಾನು ನಿನಗೆ ಕೊಡ್ತೀನಿ, ನನಗಿರ್ತಕ್ಕಂಥ ಕಷ್ಟಾರ್ಜಿತವನ್ನು ನಾನು ನಿನಗೆ ವ್ಯಯ ಮಾಡ್ತೀನಪ್ಪ ಅಂತೇಳಿ ಒಂದು ದೃಢವಾದ ತೀರ್ಮಾನವನ್ನು ತೆಗೆದುಕೊಂಡು ಈ ಒಂದು ಪ್ರಾರ್ಥನೆ ನೀವು ಪಾಲ್ಗೊಳ್ಳಿ. ಒಂದು ಸಂದರ್ಭದಲ್ಲಿ ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆ, ನಿನಗೆ ಸ್ತೋತ್ರಪ್ಪ. ಹೌದು ಕರ್ತನೆ, ಹೃದಯವನ್ನ, ಸಮಯವನ್ನ, ಕಷ್ಟಾರ್ಜಿತವನ್ನ ಈ 3 ಕರ್ತನೆ, ರಕ್ಷಕನೇ, ಭಕ್ತಿಗೆ, ಭಕ್ತಿ ಅಭಿವೃದ್ಧಿಗೆ ಮತ್ತು ಲೋಕದಲ್ಲಿ ರಕ್ಷಕನೇ ಕೊರತೆ ಇಲ್ಲದೆ ಜೀವಿಸುವುದಕ್ಕೆ, ಪರಿಪೂರ್ಣ ಸಮಾಧಾನ ಹೊಂದುವುದಕ್ಕೆ, ಸಕಲ ವಿಧದಲ್ಲಿ ಜಯಪ್ರದಗೊಳಿಸುವುದಕ್ಕೆ ಸಾಧನಗಳನ್ನಾಗಿ
ತಿಳಿಸಿದ್ದಪ್ಪ, ನಿನಗೆ ಸ್ತೋತ್ರ. ದೇವರೇ, ನಿನ್ನ ಮಾತುಗಳನ್ನ ಕೇಳಿ ಉದಾರ ಭಾವನೆ, ಹೌದು ಕರ್ತನೆ, ನಿನ್ನ ಆಜ್ಞೆಗಳಿಗೆ ವಿಧೇಯತೆ ತೋರಿಸುವಂತ ಭಾವನೆ, ಹೃದಯ ಬದಲಾವಣೆ ಮಾಡತಕ್ಕಂಥ ಉಪದೇಶವನ್ನ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಎಚ್ಚರಿಕೆ ಮಾತುಗಳಾಡೋದಕ್ಕಾಗಿ ಸ್ತೋತ್ರ. ನೀನು ದೇವರೇ, ಎಷ್ಟೋ ದಿವಸಗಳು ನಾವು ನಮ್ಮ ಇಷ್ಟದಂತೆ ನಡೆದುಕೊಂಡು ಸಮಯವನ್ನು ವ್ಯರ್ಥ ಮಾಡಿದ್ದೇವೆ. ಆ ವ್ಯರ್ಥ ಸಮಯದಲ್ಲಿ ನಿನಗೆ ಕೊಡದ ಸಮಯವು ಪ್ರಪಂಚಕ್ಕಾಗಿ ನಮ್ಮ ಇಷ್ಟ ಪ್ರಕಾರವಾಗಿ ಮಾಡಿದ್ದಕ್ಕಾಗಿ ಅದರ ಪ್ರತಿಫಲವಾಗಿ ನಾವೀಗ ಅನುಭವಿಸ್ತಾ ಇದ್ದೇವೆ. ದೇವರೇ, ಈ ಹೊತ್ತಲಿಂದ ನಾವು ನಿನಗೆ ಸಮಯ ಕೊಡ್ತೀವಪ್ಪ. ಈ ಹೊತ್ತಲಿಂದ ನಾವು ನಮ್ಮ ಕಷ್ಟಾರ್ಥದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ನಿನ್ನ ಆಶೀರ್ವಾದದಲ್ಲಿ 10ರಲ್ಲಿ 1 ಪಾಲವನ್ನ ನಿನ್ನ ಸನ್ನಿಧಿಗೆ ತರ್ತೀವಪ್ಪ. ಹೌದು ಕರ್ತನೇ, ರಕ್ಷಕನೇ, ದೇವರೇ, ನಮ್ಮ ಹೃದಯವನ್ನು ಸ್ವಾಮಿ ನಿನಗೆ ಅರ್ಪಣೆ ಮಾಡ್ತೀವಪ್ಪ. ಹೃದಯದಲ್ಲಿ ನೀನು ಮಾತ್ರ ಇರಬೇಕು, ಪ್ರಪಂಚ ಅಲ್ಲ. ದೇವರೇ, ನೀನಿದ್ರೆ ಎಲ್ಲವೂ ಸರಳವಾಗುತ್ತೆ ಸ್ವಾಮಿ. ಅದಕ್ಕಾಗಿ ಸ್ವಾಮಿ, ನಮ್ಮನ್ನು ನೀನು ಸಿದ್ಧಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಿಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಇವತ್ತು ಯಾರ್ಯಾರು ವಾಕ್ಯವನ್ನ ಆಲಿಸಿ ಅಂಗೀಕರಿಸಿದ್ದಾರೋ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯವು ಅವರ ಹೃದಯದಲ್ಲಿ ಮುದ್ರಿಸಲ್ಪಡಲಿ. ಯೇಸುಪ್ಪ, ನಿನಗೆ ಸ್ತೋತ್ರ. ಎಲ್ಲ ಘನ, ಮಾನ, ಮಹಿಮೆ, ಪ್ರಭಾವ ನಿಮ್ಮ ಪಾದಕ್ಕೆ ಅರ್ಪಣೆ. ಯೇಸು ಕ್ರಿಸ್ತ ನಾಮದಲ್ಲಿ ಬಿಡಿ ಹೊಂದಿದೆ ಪರಂಪರೆ. ಆಮೇನ್, ಆಮೇನ್.